ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟು, ಭಾಳ ಅಂದರೆ ಲೆಂತಿ ಆಗ್ಬೋದು ವಿಡಿಯೋ, ಆದರೂ ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾಕಂದರೆ ಕ್ವಶನ್ಸ್ಗಳು ಬಹಳಷ್ಟು ಇದ್ದಾವೆ. ನಿನ್ನೆ ನಾನು ಒಂದು ಹೇಳಿದ್ದೆ, ಕಾಮೆಂಟ್ಸ್ ಹಾಕಿ ನಿಮ್ಮ ಒಂದು ಕಾಮೆಂಟ್ಸ್ ಎಲ್ಲನೂ ಕೂಡ ಆನ್ಸರ್ ಮಾಡ್ತೀನಿ. ಒಂದು ದೊಡ್ಡ ವಿಡಿಯೋ ಆದರೂ ಚಿಂತೆ ಇಲ್ಲ, ಎಲ್ಲನೂ ಕೂಡ ಆನ್ಸರ್ ಮಾಡ್ತೀನಿ ಅಂತಂದು. ಸೊ ಬೇರೆಯವರು ಸ್ಟೂಡೆಂಟ್ಸ್ ಕೂಡ ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಸ್ ನಿಮ್ಮದು ಕೂಡ ಆಗಿರ್ತದೆ. ಸೊ ಹಂಗಾಗ್ಬಿಟ್ಟು ವಾಚ್ ಮಾಡಿ 1.5x ಬೆಟರ್ ಕೇಳೋಕ್ಕೆ. ಸರಿ, ಇವಾಗ ನೋಡಿರಿ, ಒಂದೊಂದಾಗೆ ಕ್ವಶನ್ಸ್ ಹೇಳ್ತಾ ಹೋಗ್ಬಿಡ್ತೀನಿ, ಯಾಕಂದರೆ ಟೈಮ್ ಜಾಸ್ತಿ ಇರಲ್ಲ. ಸೊ ಹಂಗಾಗ್ಬಿಟ್ಟು ಮಾಕ್ ಅಲಾಟ್ಮೆಂಟ್ನಲ್ಲಿ ಅಲರ್ಟ್ ಆಗಿರೋ ಕಾಲೇಜು ಫೈನಲ್ ಆಗೋದು ಹೇಗೆ ಹೇಳಿ ಏನು ಮಾಡಬೇಕು ಅಂತಂದು. ಸರಿ, ಈಗ ಮಾಕ್ ಅಲಾಟ್ಮೆಂಟ್ ಆಗಿದೆ. ಸೊ ಅದೇ ನಿಮಗೆ ಫೈನಲ್ ಬೇಕಂತಂದರೆ ಇವಾಗಂತೂ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅನ್ಕೊತೀನಿ. ಯಾಕಂದರೆ ಅಟ್ಲೀಸ್ಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರಲಿ. ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಅವಾಗ ಏನು ಮಾಡಬೇಕು? ಇವಾಗ ಬಂದಿರೋ ಕಾಲೇಜ ಫೈನಲ್ ಅಂತ ಯಾರು ಕೂಡ ನಂಬೇಡಿ. ಯಾಕಂತಂದರೆ ಈ ಸರ್ತಿ ಎರಡೆರಡು ಸರ್ತಿ ಮಾಕ್ ಅಲಾಟ್ಮೆಂಟ್ ಇರೋ ಕಾರಣ ಏನಾಗುತ್ತೆ ಅಂತಂದರೆ ಖಂಡಿತ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಹಂಗಾಗ್ಬಿಟ್ಟು ಈಗ ಸಿಕ್ಕಿರೋ ಕಾಲೇಜ್ ನಿಮಗೆ ಬೇಕಪ್ಪ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಏನಪ್ಪ ಅಂತಂದರೆ ಹಾಗೆ ಬಿಡ್ಬೇಕಾಗತ್ತೆ ಆಲ್ಮೋಸ್ಟ್. ಓಕೆ, ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ನಿಮ್ಮ ಪ್ರಿಯಾರಿಟಿಲಿರುವಂಥ ಕಾಲೇಜು ಅದೇ ಸಿಗ್ತದೆ. ಇನ್ ಕೇಸ್ ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ನಂಬರಿಂಗ್ ಚೇಂಜ್ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಅಂತಂದರೆ ಈ ಸಿಕ್ಕಿರೋ ಕಾಲೇಜ್ನ ನಂಬರ್ 1 ಮಾಡ್ಕೊಂಬಿಡ್ರಿ. ಓಕೆ, ಅದೇ ಒಂದೇದು ಪ್ರಿಯಾರಿಟಿ 1 ಇರ್ತಲ್ವಾ, ಸಿಕ್ಕರೆ ಅದು ಸಿಗುತ್ತೆ, ಇಲ್ಲಾಂತಂದ್ರೆ ಬೇರೆ ಹೋಗುತ್ತೆ. ಅರ್ಥ ಮಾಡ್ಕೋಬೇಕು. ನಿಮಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ವಾಪಸ್ ಬೇಕಪ್ಪ ಅಂತಂದರೆ ಪ್ರಿಯಾರಿಟಿ 1 ಕೊಡ್ಕೊಂಬಿಡ್ರಿ. ಈಗ 30ನೇದು 40ನೇದು ಅಲರ್ಟ್ ಆಗಿರುತ್ತೆ, ನಿಮ್ಗೆ ಅದೇ ಬೇಕಪ್ಪ, ನಿಮ್ಗೆ ಅದೇ ಬೇಕು, ನಾನು ಅದೇ ಬೇಕಿತ್ತು, ಆ್ಯಕ್ಚುಲಿ ದೂರ ಹಾಕಿದ್ದೆ ಆದರೂ ಕೂಡ ಅದೇ ಸಿಕ್ಕಿದೆ ಅಂತಂದರೆ ಪ್ರಿಯಾರಿಟಿ 1 ಕೊಡ್ಕೋರಲ್ಲ. ಓಕೆ, ಈಗ ಅದು 30 ಅಂತ ಇದ್ದು 0 ಮಾಡ್ಕೊಂಡು ವಾಪಸ್ 1 ಕೊಟ್ಬಿಡ್ರಿ, ಅದು ಮೇಲ್ಗಡೆ ಕೂರುತ್ತೆ. ಅಷ್ಟೇ ಸಿಂಪಲ್ ಇರ್ತದೆ. ಬಟ್ ಅದೇ ಸಿಗುತ್ತಂದ ಗ್ಯಾರಂಟಿ ಇಲ್ಲ, ಈಗ ಹೇಳ್ತಿದ್ದೀನಿ ನಾನು. ಯಾಕಂದರೆ ಈಗ ಇನ್ನೂ ಕೂಡ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಇದೆ, ಅದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ರೌಂಡು ಅಂದರೆ ರಿಯಲ್ ಅಲಾಟ್ಮೆಂಟ್ ಅಂತ ಇದೆ. ಅಲ್ಲಿವರೆಗೂ ಕೂಡ ಏನು ಮಾಡೋಕ್ಕಾಗಲ್ಲ. ಸರಿನಾ? ನೆಕ್ಸ್ಟ್ ಸರ್, ವೆನ್ ವಿ ನೀಡ್ ಟು ರೀಅರೇಂಜ್ ಆರ್ ಡಿಲೀಟ್. ನೋಡಿರಿ, ರೀಅರೇಂಜು, ಡಿಲೀಟು, ಮಾಡಿಫೈ ಈ ರೀತಿ ಮಾಡೋಕ್ಕೆ ಏನಪ್ಪ ಅಂತಂದರೆ, ಅಥವಾ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಎಲ್ಲನೂ ಕೂಡ ಟೈಮ್ ಕೊಡ್ತಾರೆ. ಬಟ್ ಇವಾಗ ತಾನೆ ಅಂದರೆ ನಿನ್ನೆ ಮಾಕ್ ಅಲಾಟ್ಮೆಂಟ್ ಬಂದೈತೆ ಅಂತಂದರೆ ಇನ್ನೂ ಕೂಡ ಒಂದು ಸ್ವಲ್ಪ 2 to 3 ಡೇಸ್ ಆಗೇ ಆಗುತ್ತೆ. ಯಾಕಂದರೆ ನೀಟ್ ಅವ್ರದ್ದು ಎಲ್ಲನೂ ಕೂಡ ಕಂಪ್ಲೀಟ್ ಮುಗಿಬೇಕು. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಥವಾ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಮಾಡೋಕ್ಕೆ ಬಿಡ್ತಾರೆ. ನಿಮ್ಮ ಜೊತೆ ಏನು ಮಾಡ್ತಾರೆ ಅಂತಂದರೆ ನೀಟ್ ಅವ್ರಿಗೂ ಕೂಡ, ಇಟ್ ಮೀನ್ಸ್ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಕ್ಕೆ ಬಿಟ್ಟಿರ್ತಾರೆ. ಅವಾಗ ನೀವು ಕೂಡ ಮಾಡ್ಕೋಬೋದು, ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಅಂದರೆ ನೀವು ತಿರ್ಗಾ ಹೋಗಿ ಏನು ಮಾಡಿದ್ರಲ್ಲೇ ಮಾಡೋದಂತ ಏನಿಲ್ಲ, ಫ್ರೆಶ್ಶಾಗಿ ವಾಪಸ್ ಎಲ್ಲನೂ ಕೂಡ 0 ಮಾಡ್ಕೊಂಡು ವಾಪಸ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಕೂಡ ಮಾಡೋದಾಗಿರ್ತದೆ. ಓಕೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ? ಸೆಕೆಂಡ್ ರೌಂಡ್ ಅಲ್ಲ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ. ಯಾಕಂದ್ರೆ ಸೆಕೆಂಡ್ ರೌಂಡ್ ಇನ್ನೂ ದೂರ ಆಗುತ್ತೆ. ಅಂದರೆ ಫಸ್ಟ್ ರೌಂಡ್ ಮುಗಿಬೇಕಂದ್ರೆ ಈ ತಿಂಗಳು ಫುಲ್ ಬೇಕಾಗುತ್ತೆ. ಅಂತಂದರೆ ರಿಯಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ದು ರಿಸಲ್ಟ್ ಏನಪ್ಪ ಅಂತಂದರೆ ಇನ್ನೂ ಕೂಡ ಈ ಮಂತ್ ಎಂಡಿಂಗ್ ಆಗುತ್ತೆ. ಅವ್ರ ಶೆಡ್ಯೂಲಲ್ಲಿ ಹೇಳೋ ಪ್ರಕಾರ 21ನೇ ತಾರೀಕು ಇದೆ. ಬಟ್ 21ನೇ ತಾರೀಕು ಅಂದ್ರೆ ಆಗಲ್ಲ. ಯಾಕಂದರೆ ಮಾಕ್ ಅಲಾಟ್ಮೆಂಟ್ 7ಕ್ಕೆ ಬರೋದು 10ಕ್ಕೆ ಬಂದೈತೆ ಅಂತಂದರೆ ಈಗ ಎಲ್ಲನೂ ಕೂಡ ಡಿಲೇ ಆಗುತ್ತೆ. ಆ್ಯಂಡ್ 9ರಿಂದ 11ನೇ ತಾರೀಕೇನು ನೀಡ್ದು ಆಪ್ಷನ್ ಎಂಟ್ರಿ ಇತ್ತು ನೋಡಿರಿ ಶೆಡ್ಯೂಲ್ ಪ್ರಕಾರ, ಎಲ್ಲಿದು ಸ್ಟಾರ್ಟ್ ಆಗಿದೆ ನೀವು ಅನ್ಕೋಬೇಕು, ಇವತ್ತು ಲಾಸ್ಟ್ ಡೇಟ್ ಹಂಗೆ ಅವ್ರು ಹೇಳಿದ ಪ್ರಕಾರ ನೋಡಿದರೆ. ಅಂತಂದರೆ ಇನ್ನೂ ಕೂಡ ಅವ್ರದ್ದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಕೊಳೋದೆಲ್ಲ ಇದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡೋದಿದೆ. ಸೊ ಹಂಗಾಗ್ಬಿಟ್ಟು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಸ್ಲಿಪ್ ಕೊಟ್ಟಿಲ್ಲ. ಸೊ ಹಂಗಾಗ್ಬಿಟ್ಟು ಅದನ್ನೆಲ್ಲರಿಗೂ ಮುಗಿದಾದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ ನೋಡ್ರಿ. ಇಟ್ ಮೀನ್ಸ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೆಂಗೆ ಕರಿತೀವಿ, ಅದಕ್ಕಿಂತ ಮುಂಚೆ ನಿಮ್ಗೆಲ್ಲನೂ ಕೂಡ ನೀಟವ್ರಿಗೂ ನಿಮಗೆ ಕಂಬೈಂಡಾಗಿ ಬಿಡ್ತಾರೆ. ಸರಿ ಸರ್, ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾವಾಗ ಬಿಡ್ತಾರಪ್ಪ? ಇನ್ನು 2 ಡೇಸ್. ಓಕೆ, ಸರಿ, 2 to 3 ಡೇಸ್ ಆಗ್ಬೋದು. ಬ್ರೋ, SNQ ಕೂಡ ಸಿಗಲ್ವಾ ಮಾಕ್ ಅಲಾಟ್ಮೆಂಟಲ್ಲಿ? ಖಂಡಿತ ಸಿಗುತ್ತೆ, ಮಾಕ್ ಅಲಾಟ್ಮೆಂಟಲ್ಲಿ ಸಿಗುತ್ತೆ. ಬಟ್ ರಿಯಲ್ ಅಲಾಟ್ಮೆಂಟ್ ಸಿಗಲ್ಲ. ಹಿಂಗಾಗಿಬಿಡ್ತದೆ ಒಂದು ಟೈಮ್. ಇಟ್ ಮೀನ್ಸ್ ನಾನೇ ಒಂದು ಲೈವ್ ಬಂದಿದ್ದೆ. ನಾನು ಲೈವಲ್ಲಿ ಎಷ್ಟು ಜನ ಜಾಯ್ನ್ ಆಗಿದ್ರು ಗೊತ್ತಿಲ್ಲ. ಅದರಲ್ಲಿ ನಾನೇ ಒಂದು ರ್ಯಾಂಡಮ್ ಆಗಿ ಒಂದು 8-10 ಜನ ಸರ್ಚ್ ಮಾಡಿದ್ದೆ. ಅದರಲ್ಲಿ ಒಂದು ಸ್ಟೂಡೆಂಟ್ಸ್ SNQ ಕೋಟಾನು ಸಿಗುತ್ತೆ. ಇಟ್ ಮೀನ್ಸ್ RV ಕಾಲೇಜ್ ಸಿಕ್ಕರೂ ಕೂಡ SNQ ಕೋಟ ಸಿಗಿತ್ತು. ಓಕೆ, RV ಕಾಲೇಜ್ ಟಾಪ್ ಕಾಲೇಜ್ ಅಂತ ಗೊತ್ತಿದೆ. ಆದರೂ ಕೂಡ SNQ ಕೋಟ ಯಾಕೆ ಸಿಕ್ತಿ? ಯಾಕಂದರೆ ಅವ್ರ ರ್ಯಾಂಕ್ ಬಂದುಬಿಟ್ಟು ಅವ್ರದ್ದು 500ನೇ ಎಷ್ಟೇ ಇತ್ತು ರ್ಯಾಂಕ್ ಕೂಡ ಅವ್ರದ್ದು. ಸೊ ಹಂಗಾಗ್ಬಿಟ್ಟು ರ್ಯಾಂಕ್ ಕೂಡ ಚೆನ್ನಾಗಿದೆ. ಸೊ ಹಂಗಾಗ್ಬಿಟ್ಟು ಆ ಕಾಲೇಜು ಕೂಡ ಸಿಕ್ತು, ಟಾಪ್ ಕಾಲೇಜು ಸಿಕ್ತು, SNQ ಕೋಟನೂ ಸಿಕ್ತು. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ ಇರಲಿ ಸರ್. ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತಿಪ್ಟೂರು, ತುಮಕೂರು ಡಿಸ್ಟಿಕ್ ಚೆನ್ನಾಗಿದೆಯಾ? ಅದು ಕಾಲೇಜ್ ಸ್ವಲ್ಪ ಹೇಳಿ. ನೋಡಿರಿ, ನಾನು ಯಾವುದೂ ಕೂಡ ಕಾಲೇಜ್ ಬಗ್ಗೆ ಚೆನ್ನಾಗಿದೆ ಇಲ್ಲ ಅಂತಂದು ಹೇಳೋಕ್ಕಾಗಲ್ಲ. ನೀವು ಇಂಜಿನಿಯರ್ ಕಾಲೇಜ್ ಬಗ್ಗೆ ಚೆನ್ನಾಗಿದೆ ಅಂತ ತಿಳ್ಕೊಳಕ್ಕೆ ಅವ್ರದ್ದೇ ಒಂದು ಏನಪ್ಪ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ರೇಟಿಂಗ್ ಕೊಟ್ಟಿರ್ತಾರೆ. ಆ್ಯಂಡ್ ಪ್ಲೇಸ್ಮೆಂಟ್ ಎಷ್ಟಾಗಿದ್ದಾವೆ ಅದನ್ನೆಲ್ಲನೂ ಕೂಡ ಇರ್ತಾವೆ. ಒಂದು ಟೈಮ್ ಚೆಕ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವುದೂ ಕೂಡ ಕಾಲೇಜ್ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆಯಾ ಸ್ವಲ್ಪ ಹೇಳತ್ತಂದು ಆ ಒಂದು ಕ್ವಶನ್ಸ್ಗೆ ಸ್ಕಿಪ್ ಮಾಡ್ಕೊತೀನಿ. ಓಕೆ, ನೀವು ಕೌನ್ಸ್ಲಿಂಗ್ ಬಗ್ಗೆ ಏನೇ ಡೌಟ್ಸ್ ಕೇಳಿದ್ರು ಆನ್ಸರ್ ಮಾಡ್ತೀನಿ. ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ನಮಗೆ ಎಡಿಟ್ ಮಾಡಿದ ಕಾಲೇಜಲ್ಲಿ ನಮಗೆ ಎಡಿಟ್ ಮಾಡಿದ ಕಾಲೇಜಲ್ಲಿ ಕಾಲೇಜ್ ಅಲರ್ಟ್ ಆಗುತ್ತಾ ಸರ್? ಎಡಿಟ್ ಅಂತಂದು ಯಾವ ರೀತಿ ನೀವು ಎಡಿಟ್ ಮಾಡ್ಕೊತೀರಾ? ನೀವು ಸಿಕ್ಕಿರೋ ಕಾಲೇಜಲ್ಲಿ ಸಿಗ್ಬೇಕಂತ ಏನಿಲ್ಲ. ಈಗ ಹೇಳ್ತೀನಿ, ಇವಾಗ ಸಿಕ್ಕಿರೋ ಮಾಕ್ ಅಲಾಟ್ಮೆಂಟೇ ಸಿಗಬೇಕಂತ ಏನೂ ಇಲ್ಲ. ನಾನು ವರ್ಷನೂ ಕೂಡ ಆಗ್ತಿತ್ತು. ಓಕೆ, ಆಲ್ಮೋಸ್ಟ್ ನಿಮ್ಗೆ ಯಾರಾದರೂ ಸೀನಿಯರ್ ಕೇಳಿದ್ರೆ ಹೇಳ್ತಿರ್ತಾರೆ, ಇಲ್ಲ ಮಾಕ್ ಅಲಾಟ್ಮೆಂಟಲ್ಲಿ ಆಗಿರೋ ಸೀಟೇ ಫೈನಲ್ ಆಗುತ್ತೆ ಅಂತ ಅಂತಿರ್ತಾರೆ. ಬಟ್ ಈ ಸರ್ತಿ ಅವ್ರಿಗೆ ಗೊತ್ತಿಲ್ಲ, 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ. ಓಕೆ, ಆ್ಯಂಡ್ ಅದೊಂದು ಏನಪ್ಪ ಅಂತಂದರೆ 3 ಇಯರ್ಸ್ ಬ್ಯಾಕ್ ಏನಿತ್ತಪ್ಪ ಅಂದರೆ, ಅಥವಾ 2 ಇಯರ್ಸ್ ಬ್ಯಾಕ್ ಏನಂತಂದರೆ
ಹೋದ ವರ್ಷ ಅಷ್ಟೇ ನೀಟ್ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಹೋದ ಸೀನಿಯರ್ಸ್ ಸ್ವಲ್ಪ ಕೇಳಿದ್ರೆ ನಿಮ್ಗೆ ಏನಾದರೂ ಹೇಳ್ಬೋದು. ಬಟ್ 2 to 3 ಇಯರ್ಸ್ ಬ್ಯಾಕ್ ಇರೋರ್ನ ಅಂತಂದರೆ ಈಗ ನಿಮಗೂ 3 ವರ್ಷ ಅಥವಾ 4 ವರ್ಷ ಜಾಸ್ತಿ ಸೀನಿಯರ್ಸ್ ಇರ್ತಾರೆ ನೋಡ್ರಿ, ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ನೀಟ್ ಕಂಬೈಂಡ್ ಆಗಿ KCT ಜೊತೆ ಇತ್ತು ಅಂತ ಗೊತ್ತಿಲ್ಲ. ಬಟ್ ಇವಾಗ KCT ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿದೆ. ಇಷ್ಟೆಲ್ಲ ಸ್ವಲ್ಪ ಸಮಸ್ಯೆ ಇರೋ ಕಾರಣ ವಾಕ್ ಅಡ್ಮಿಟ್ ಆಗಿದ್ದೆ. ಹಾಗಲ್ಲ, ಯಾಕಂದರೆ ಖಂಡಿತ ಭಾಳ ಹುಡುಗರು ಏನಪ್ಪ ಅಂದರೆ ಅವಾಗ ಬೇರೆ 1.5 ಲಕ್ಷ 1,80,000 ಜನ ಅಷ್ಟು ಸ್ಟೂಡೆಂಟ್ಸ್ ಇರ್ತಿದ್ರು. ಬಟ್ ಇವಾಗ 2.5 lakhs ಜನ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲರೂ ಕೂಡ ಚೇಂಜ್ ಮಾಡ್ಕೊಂಡು ಒಂದು ಆಪ್ಷನ್ ಎಂಟ್ರಿ ಖಂಡಿತ ಚೇಂಜ್ ಮಾಡ್ಕೊತಿರ್ತಾರೆ ಈಗ ವಾಕ್ ಅಡ್ಮಿಟ್ ಬಿಟ್ಟ ತಕ್ಷಣ. ಸೊ ಹಂಗಾಗಿಬಿಟ್ಟು ಚೇಂಜ್ ಆಗುತ್ತಪ್ಪ ಅಣ್ಣ. ಮತ್ತೆ ಮರಳಿ ಆಪ್ಷನ್ ಎಂಟ್ರಿ ಮಾಡೋದು ಹೇಳಿ ಅಣ್ಣ. ಬಿಟ್ಟಾಗ ಇನ್ನೊಂದು ಟೈಮ್ ನಿಮಗೆ ಯಾರೆಲ್ಲ ಸೀಟ್ ಸಿಕ್ಕಿಲ್ಲೋ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲೋ ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡೋದು ಡೇಟ್ ಬಿಡ್ತಾರೆ, ಅವು ಮಾಡಬೇಕು. ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ ನೋಡ್ರಿ, ನೀವು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ. ಓಕೆ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡೋದು ಒಂದೇ ನಿಮ್ಮ ಗುರಿ ಸದ್ಯಕ್ಕೆ. ಓಕೆ, ಆ್ಯಂಡ್ ಇಲ್ಲಪ್ಪ ಅಂತಂದರೆ ಹೋದ ವರ್ಷದ್ದು ಒಂದು ಕಟ್ ಆಫ್ ತೊಗೊರಿ. ಕಟ್ ಆಫ್ಗಿಂತ ಒಂದು 5-10 ಸಾವಿರ ಜಾಸ್ತಿನೇ ಇಟ್ಕೊರಿ. ಇಟ್ ಮೀನ್ಸ್ ಹೋದ ವರ್ಷ ಒಂದು 20 ಸಾವಿರಕ್ಕೆ ಯಾವುದೋ ಒಂದು ಕಾಲೇಜ್ ನಿಂತಿದೆ ಅಂತಂದರೆ ನೀವು ಒಂದು 25-26 ಸಾವಿರಕ್ಕೆ ನಿಂತೈತೆ ಅಂತ ಅಂದ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಈ ರೀತಿ ಮಾಡಬೇಕಾಗ್ತದೆ ಅಣ್ಣ. ನಿಮ್ಮ ಮಾತಿಂದ ನಮಗೆ ಸ್ವಲ್ಪ ಕರೇಜ್ ಬಂತು ಅಣ್ಣ, ಥ್ಯಾಂಕ್ ಯು. ಇರಲಿ ಸರ್, ಇಲ್ಲಿ ಕಾಣಿಸ್ತಿದೆ ಇಂಥ ದೊಡ್ಡ ಕ್ವಶನ್ಸ್ ಎಲ್ಲ ಇರ್ತವೆ, ಓದಬೇಕಾಗತ್ತೆ ಅಣ್ಣ. ನನಗೆ ಹೈಯರ್ ಪ್ರಿಯಾರಿಟಿ ಕಾಲೇಜ್ ಬೇಕು ವಿತ್ ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟಾ. ಬಟ್ ನನಗೆ ಲೋವರ್ ಪ್ರಿಯಾರಿಟಿ ಕಾಲೇಜ್ ಅಲರ್ಟ್ ಆಗಿದೆ ಇನ್ GM. ಹೈಯರ್ ಪ್ರಿಯಾರಿಟಿ ಕಾಲೇಜ್ದು ಕಟ್ ಆಫ್ ನನ್ನ ರ್ಯಾಂಕ್ಗಿಂತ ಜಾಸ್ತಿ ಇದೆ. ಮೀನ್ಸ್ ನನ್ನ ರ್ಯಾಂಕ್ 20,000 ಅಂದ್ಕೊಳ್ಳಿ. ಹೈಯರ್ ಪ್ರಿಯಾರಿಟಿ ಕಾಲೇಜ್ದು ಕಟ್ ಆಫ್ ಇನ್ ಕರ್ನಾಟಕ 25,000 ಆ್ಯಂಡ್ ಇನ್ ರೂರಲ್ ಕೋಟಾ 30,000 ಇದೆ. ಸೊ ಹೌ ಗೆಟ್ ಹೈಯರ್ ಪ್ರಿಯಾರಿಟಿ ಕಾಲೇಜ್ ವಿತ್ ಕನ್ನಡ ಆ್ಯಂಡ್ ರೂರಲ್ ಕೋಟಾ. ನೋಡಿರಿ, ನೀವಾಗೆ ಅಪ್ಲೈ ಮಾಡೋದಲ್ಲ. ನೀವು ಕನ್ನಡ ರೂರಲ್ ನೀವು ಇದ್ದೀರಾ, ಆ ಕೋಟಕ್ಕೆ ನೀವೇನಿದ್ದೀರ ಅಂತಂದರೆ ನೀವು ಅಪ್ಲೈ ಮಾಡೋದಲ್ಲ, ನೀವು ಆಳೆ ಆ ಕೋಟಕ್ಕೆ ಇದ್ದೀರಾ. ಬಟ್ ಅದ್ರ ಮೂಲಕ ತೊಗೋಬೇಕಂತಂದರೆ ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ಆಗುತ್ತೆ. ಓಕೆ, ನಿಮ್ಮದು ಮೊದಲು ಫಸ್ಟ್ ಆಫ್ ಆಲ್ ಅದು ಕಂಪ್ಯೂಟರ್ ನೋಡೋದು ಏನಪ್ಪ ಅಂತಂದರೆ ಜನರಲ್ ಮೆರಿಟಲ್ಲಿ ಬರ್ತಿ ಅಂತ ನೋಡ್ದದ. ಓಕೆ, ಜನರಲ್ ಮೆರಿಟ್ ಆದಮೇಲೆ ಎಲ್ಲನೂ ಕೋಟ ನೋಡ್ಕೊಂತ ಹೋಗುತ್ತೆ. ಆ್ಯಂಡ್ ನಿಮಗೆ ಈ ರೀತಿ ಆದಾಗ ಏನಪ್ಪ ಅಂತಂದರೆ ನಿಮ್ಗೆ ಹೈಯರ್ ಪ್ರಿಯಾರಿಟಿ ಕಾಲೇಜೇ ಬೇಕಪ್ಪ ಅಂತಂದರೆ ಏನು ಮಾಡೋಕ್ಕಂತಂದರೆ ಒಂದು ಫಸ್ಟ್ ರೌಂಡ್ ಸಿಕ್ಕಿದ ತಕ್ಷಣ ಅಡ್ಮಿಷನ್ ಮಾಡ್ಕೊಳ್ಕೋಬೇಡಿ. ಓಕೆ, ಇದನ್ನೇ ಹೇಳ್ತಿದ್ದೀನಿ ನಾನು ಪದೇ ಎಲ್ಲ ಹುಡುಗರು, ನೀವು ಫಸ್ಟ್ಗೆ ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಯಾಕಂದರೆ ಎಷ್ಟೋ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಯಾವುದೋ ಕಾಲೇಜ್ ಸಿಕ್ಕೈತೆ ಅಂತ ಸ್ಕಿಪ್ ಮಾಡ್ಕೊಬಿಡ್ತಾರೆ. ಆ್ಯಂಡ್ ನೀಟ್ ಅವರು ಕೂಡ ಸ್ಕಿಪ್ ಆಗ್ತಾರೆ. ಹೇಳಿದೆ ನಾನು, ಮೆಡಿಕಲ್ ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಹುಡುಗರು ಇದ್ದಾರೆ. ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಮತ್ತು AHS BPT BPO ಇಷ್ಟು ಸ್ಟೂಡೆಂಟ್ಸ್ ಸ್ವಲ್ಪ ಸ್ಕಿಪ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವಾಗ ಸೆಕೆಂಡ್ ರೌಂಡಿಗೆ ಹೋಗ್ರಿ. ಸೆಕೆಂಡ್ ರೌಂಡು ಕೂಡ ಸಿಗದೆ ಹೋಗಿದ್ದಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ರಿ. ಖಂಡಿತ ನೀವು ಅಂದ್ಕೊಂಡಿರೋ ಹೈಯರ್ ಪ್ರಿಯಾರಿಟಿ ಕಾಲೇಜ್ ಸಿಗ್ತದೆ. ಸೊ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಧಾರವಾಡ ಹೇಗೆ ಚೆನ್ನಾಗಿ ಕೋರ್ಸ್ ನೋಡಿರಿ. ಪದೇ ನನ್ನ ಕಾಲೇಜ್ ಬಗ್ಗೆ ಕೋರ್ಸ್ ಬಗ್ಗೆ ಹೇಳ್ಬಿಟ್ರಿ, ಕೌನ್ಸಿಲಿಂಗ್ ಬಗ್ಗೆ ಕೇಳಿರ್ತಾನೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜದ್ದು ಮತ್ತೆ ಕೇಳ್ತಿದ್ರೆ ಇದನ್ನ ಬಿಟ್ಟು ನಿಮ್ಗೆ ನಾ ಹೇಳಿದೆ ಕಾಲೇಜ್ದು ಕೋರ್ಸ್ ಬಿಟ್ಟು ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಕೇಳ್ರಿ ಹೇಳ್ತೀನಿ, ಸರಿನಾ ಸರ್? ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ಎಂಟ್ರಿ 2 ಅಂತ ಇದೆ. ಬಟ್ ಅದ್ರ ಕೋರ್ಸ್ ಅಲಾಟೆಡ್ ನಂಬರ್ ರಾಂಗ್ ಇದೆ. ಓಕೆ, ಅದ್ರ ಕೋರ್ಸ್ ಅಲಾಟೆಡ್ ನಂಬರ್ ರಾಂಗ್ ಇದೆ. ಆ್ಯಂಡ್ ಕಾಲೇಜ್ ಅಲಾಟೆಡ್ ತೋರಿಸ್ತಿಲ್ಲ. ಏನು ಮಾಡಬೇಕು ನೋಡಿ. ನಿನ್ನ ಎಷ್ಟು ಹುಡುಗರು ಕೇಳ್ತಿದೆ, ಕೆಲವೊಂದಿಷ್ಟು ಊರಿಗೆ ಕೋರ್ಸ್ ಅಲಾಟೆಡ್ ಆಗಿರೋದು ಅದು ಗ್ಯಾಪ್ ಆಗಿ ಬರ್ತದೆ. ಆ್ಯಂಡ್ ಅದರಲ್ಲಿ ದುಡ್ಡು ಅಂತಂದ್ರೆ ರುಪೀಸ್ ತೋರಿಸ್ತಾ ಇಲ್ಲ. ಈ ರೀತಿ ಸಮಸ್ಯೆ ಆಗಿದೆ ಬರ್ದಾರೆ ನಮಗೂ ಕೂಡ ಅಂತ ಹೇಳ್ತಿದ್ರೆ. ಸೊ ನಿಮ್ದು ಕಡೆ ಏನೂ ತಪ್ಪಿರಲ್ಲ. ಆ್ಯಂಡ್ ಅವರು ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತಂದು ಅಷ್ಟು ತಲೆ ಕೆಡಿಸ್ಕೊಂಡು ಅಷ್ಟು ಸರಿಯಾಗಿ ಕೂಡ ಅಲಾಟ್ಮೆಂಟ್ ಮಾಡಿಲ್ಲ ಅನ್ಕೊಂಡಿರ್ತೀನಿ. ಯಾಕಂದರೆ ನೀವು ಅಲ್ಲಿ ನೋಡಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಏನಾಗಿದೆ ಅಂತಂದರೆ ಕೋರ್ಸು ಮತ್ತು ರ್ಯಾಂಕ್ನ ಅವು ಎಷ್ಟಿದಾವೆ ಅಷ್ಟೇ ತೋರಿಸಿದ್ರೆ ಆಯಿತು. ಅದನ್ನೇ ತಿರ್ಗಾ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಏನು ಮಾಡಿದ್ರೆ ಅಂದ್ರೆ 3 ಸರ್ತಿ ತಿರ್ಗಾ ಅವನ್ನ ರ್ಯಾಂಕ್ ಅಂತ ಬಂದುಬಿಟ್ಟು ಅವೇ ಪದೇ ಏನು ಮಾಡಿದಾರೆ ಅದನ್ನ ದೊಡ್ಡ ಒಂದು ಬಾಕ್ಸ್ ಥರ ಬಂದುಬಿಟ್ಟದ. ಸೊ ಹಂಗಾಗಿಬಿಟ್ಟು ಏನೋ ಸ್ವಲ್ಪ ಕಡೆಯಿಂದ ಮಿಸ್ಟೇಕ್ ಆಗಿರ್ತದೆ ಈ ಟೈಮಲ್ಲಿ. ಇದು ಅದರ ಕೂಡ ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟು. ಇದು ನಮಗೇನು ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ಸ್ವಲ್ಪ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸದ್ಯಕ್ಕೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಂದ್ಕೊಂಡು ಇದು ದುಡ್ಡಿಂದ ಆಯಿತು. ಕೋರ್ಸ್ ಅಲಾಟೆಡ್ ನೀವು ಕಾಲೇಜ್ ಕೋಡ್ ಅಂತೂ ಕೊಟ್ಟಿರ್ತಾರಲ್ವ, ಯಾವುದಂತ ನಿಮ್ಗೆ ಹಳೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಶಾರ್ಟ್ ಆ್ಯಂಡ್ ಡೀಟೇಲ್ ತೊಗೊಂಡಿರ್ತಾರೆ, ಯಾವ್ದು ಕಾಲೇಜ್ ಅಂತ ನೋಡ್ಕೊರಿ. ಸದ್ಯಕ್ಕೆ ಇರೋದು ನಿಮ್ಗೊಂದು ಐಡಿಯಾ ಆದರೂ ಸಿಗುತ್ತೆ ಅಷ್ಟೇ. ಜಸ್ಟ್ ಇದೇ ಹೇಳ್ತೀನಿ, ಇದೇ ಫೈನಲ್ ಅಲ್ಲ. ಎಲ್ಲರೂ ಕೂಡ ಇವಾಗ ಅದು ಸಿಕ್ಕಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತಂದು ಏನು ವರಿ ಬೇಡ. ಇದು ಇನ್ನೂ ಕೂಡ ಫೈನಲ್ ಅಲ್ಲ ಅಣ್ಣ. ಐಕಾನ್ ಕಾಲೇಜ್ ಬೆಂಗಳೂರು ಸರ್, ಇವಾಗ ಸಿಕ್ಕಿರೋ ಕಾಲೇಜ್ ಫಸ್ಟ್ ರೌಂಡಲ್ಲೇ ಬೇಕು ಅಂದರೆ ಏನು ಮಾಡಬೇಕು? ನೀವೇನು ಕೂಡ ಆಪ್ಷನ್ ಎಂಟ್ರಿ ಮಾಡಿಬಿಡ್ರಿ, ಹಾಗೆ ಬಿಡ್ರಿ. ಹೇಳಿದೆ ನಾನು, ಈ ಸಿಕ್ಕಿರೋ ಕಾಲೇಜ್ ಸಿಗಬೇಕಂದ್ರೆ ಏನು ಕೂಡ ಮಾಡಬಾರ್ದು, ಹಂಗೆ ಬಿಡಬೇಕು. ಇಲ್ಲಪ್ಪ ಅಂತಂದರೆ ಈ ಸಿಕ್ಕಿರೋ ಕಾಲೇಜೇ ನಿಮಗೆ ಬೇಕಂತಂದರೆ ಪ್ರಿಯಾರಿಟಿ 1 ಕೊಡ್ಕೊಂಬಿಡ್ರಿ ಅಷ್ಟೇ. ಈಗ ಎಷ್ಟೋ ಸಿಕ್ಕಿದೆ ಅಂತಂದರೆ ಅದನ್ನ 0 ಮಾಡ್ಕೊಂಡು ಅಥವಾ 1 ಮಾಡ್ಕೊಂಬಿಡ್ರಿ ಅಷ್ಟೇ ಅದನ್ನು. ಹಲೋ ಬ್ರದರ್, ನನಗೆ ಸಂಜಯ್ ಗಾಂಧಿ ಅಸಿಸ್ಟೆಂಟಲ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಬೆಂಗಳೂರು ಸಿಕ್ಕಿದೆ ನೋಡಿರಿ. ಈ ರೀತಿ ಕಾಲೇಜ್ ನನಗೆ ಕೆಲವೊಂದಿಷ್ಟು ಗೊತ್ತಿರ್ತವೆ, ಅದು ಮಾತು ಹೇಳಬಲ್ಲೆ ನಾನು. ಆದರೆ ಎಲ್ಲನೂ ಕೂಡ ಕಾಲೇಜ್ ಕೇಳ್ಕೊಂಡು ಕುಂತ್ರೆ ಯಾವ ರೀತಿ. ಆ್ಯಂಡ್ ಈ ಒಂದು ಸ್ಟೂಡೆಂಟ್ಸ್ ಕೇಳಿದ್ದೇನಪ್ಪ ಅಂದರೆ ಸಂಜಯ್ ಗಾಂಧಿ ಆಕ್ಸಿಡೆಂಟಲ್ ಹಾಸ್ಪಿಟಲ್ ಅಂತ ಕೇಳಿದೆ. ಈ ಕಾಲೇಜ್ ಮಾತ್ರ ಸೂಪರ್ ಆಗಿದೆ. ಈ ಕಾಲೇಜ್ ಹೋದವ್ರು ಮಾತ್ರ ಪುಣ್ಯ ಮಾಡಿರಬೇಕು ಅಂತ ಕಾಲೇಜ್. ಓಕೆ ಸರ್, ನಂದು ವೆಟರ್ನರಿ ರ್ಯಾಂಕ್
2824 ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ 33 ಇದೆ. ಸರ್ ನನಗೆ ಬೆಂಗಳೂರು ಹೆಬ್ಬಾಳ ಸಿಗಬೇಕು, ಹಾಗಾದರೆ ಶಿವಮೊಗ್ಗ ಸಿಕ್ಕಿದೆ 3AG ಕ್ಯಾಟಗರಿ, ಹಾಗಾದರೆ GM ಕ್ಯಾಟಗರಿ ಸೀಟ್ ಅಲಾಟೆಡ್ ಆಗಿದೆ. ನೋಡಿ ಈಗ ನಿನಗೆ ಸಿಕ್ಕಿದ್ದು ಶಿವಮೊಗ್ಗ ಸಿಕ್ಕಿದೆ ಅಲ್ವಾ, ನಿನ್ಗೆ ಬೇಕಾಗಿರೋದು ಹೆಬ್ಬಾಳ ಬೆಂಗಳೂರು. ಸೊ ಹಂಗಾಗ್ಬಿಟ್ಟು ಇವಾಗ ಏನು ಮಾಡೋಂತಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಈಗ ಹಾಳೆ ಮಾಡಿರ್ತೀವಿ ಹೆಂಗಿದ್ರು ಮಾರ್ಕ್ ಅಟ್ಮೆಂಟು ಸೆಕೆಂಡ್ ಮಾರ್ಕ್ ಮೇಲೆ ಕೂಡ ಹಿಂಗೆ ಬರ್ಬೋದು. ಬಟ್ ನೀನು ಏನು ಮಾಡಪ್ಪ ಅಂತಂದರೆ ಜಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ನಿನಗೆ ಶಿವಮೊಗ್ಗದ್ದು ಬೇಕಂತಂದರೆ ಫಸ್ಟ್ ಪ್ರಿಯಾರಿಟಿ 1 ಕೊಡ್ಕೊಂಡಿರೋದನ್ನು. ಓಕೆ, ನಿನಗೆ ಬೆಂಗಳೂರು ಸಿಕ್ಕಿರ್ತದೆ ಈಗ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ನೀ ಏನು ಮಾಡತ್ತಂದರೆ ಶಿವಮೊಗ್ಗ ಫಸ್ಟಕ್ಕೋ ಆ್ಯಂಡ್ ನಿನಗೆ ಫಸ್ಟ್ ರೌಂಡಲ್ಲೇ ಸಿಗದೆ ಹೋಗಿದ್ದಾಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ವರೆಗೂ ಹೋಗು, ಖಂಡಿತ ಸಿಗ್ತದೆ. ವೆನ್ ವಿ ಎಡಿಟ್ ದ ಆಪ್ಷನ್ ಎಂಟ್ರಿ ಸರ್ ಪ್ಲೀಸ್ ಟೆಲ್ ಮೀ ಡೇಟ್ ನಾನಾಗಿ ಹೇಳಕ್ಕೆ ಬರಲ್ಲ, ಕೇಳಿದವ್ರಿಗೆ ಗೊತ್ತು ನಿಮಗೆ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ. 7ನೇ ತಾರೀಕು ಬಿಡೋ ಮಾರ್ಕ್ ಅಲಾಟ್ಮೆಂಟ್ ಜಸ್ಟ್ ಮಾರ್ಕ್ ಅಲಾಟ್ಮೆಂಟೇ ಎಷ್ಟು ತಂದಿದ್ದಾರೆ ಅಂತಂದರೆ ಇದನ್ನೆಲ್ಲನೂ ಕೂಡ ಮತ್ತು ನೀಟ್ ಅವ್ರದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಲ್ವಾ, ಅವ್ರ ಜೊತೆ ನಿಮ್ಮ ಜೊತೆ ನೀಟ್ ಅವ್ರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿದೆ ಅನ್ನೋಕ್ಕೋಸ್ಕರ ನಿಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟವ್ರೆ. ಅವ್ರದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ಡೇಟ್ ಕೇಳಿದವರೇ ಅನೌನ್ಸ್ ಮಾಡಬೇಕು. ಅಲ್ಲಿವರೆಗೂ ಕೂಡ ನಾವು ಕೂಡ ಮಾತಾಡೋಕ್ಕಾಗಲ್ಲ. ಇದು ಹೆಂಗಿದ್ರು ಕೂಡ ಇನ್ನೊಂದು 4-5 ದಿನ ಅಂತೂ ತೊಗೊತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಒಂದು 4 ದಿನ ಆದರೂ ತೊಗೊತಾರೆ. ಓಕೆ, ವಾಟ್ ಅಬೌಟ್ ನೆಕ್ಸ್ಟ್ ಅಂದರೆ ಈ ಸದ್ಯಕ್ಕೆ ಏನು ಮಾಡೋದಿಲ್ಲ. ವಾಪಸ್ ನಿಮಗೆ DL2 ರೇಂಜು ಮಾಡಿಫೈ ಮಾಡಕ್ಕೆ ಬಿಡ್ತಾರೆ. ಇನ್ನೂ ಕೂಡ ಎಷ್ಟು ಹುಡುಗರು ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರು ಕಾಲೇಜ್ ರೆಡಿ ಮಾಡ್ಕೊರಿ. ಇನ್ ಕೇಸ್ ಕಾಲೇಜ್ ಸಿಕ್ಕೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನೋಡಿರಿ, ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋರು ಕೂಡ ಈಗ ಏನಪ್ಪ ಅಂದರೆ ಹೋಗಿಬಿಟ್ಟು ಇನ್ನೂ ಕೂಡ ಕಾಲೇಜ್ನ ಚೆನ್ನಾಗಿ ರೆಡಿ ಮಾಡಿ ಇಟ್ಕೋರಿ. ಪ್ರಿಯಾರಿಟಿ ಚೆನ್ನಾಗಿ ಕೊಡ್ರಿ ಆಪ್ಷನ್ ಇಂಟರ್ವ್ಯೂ ಆಗಿ ಈ ಸರ್ತಿ. ಓಕೆ, ಅದು ಮಿಸ್ ಮಾಡೋಕೆ ಹೋಗಬೇಡಿ. ಸರ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಬಟ್ ಅಗ್ರಿಕಲ್ಚರ್ ಫಸ್ಟ್ ಹಾಕಿಲ್ಲ. ಇವಾಗ ಅಗ್ರಿ ಫಸ್ಟ್ ಅರೇಂಜ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಈಗ ಯಾರೆಲ್ಲ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಇಂಜಿನಿಯರಿಂಗ್ ಫಸ್ಟ್ ಹಾಕಿ ಆಮೇಲೆ ಅಗ್ರಿ ಹಾಕಿರ್ತಾರೆ, ಬಟ್ ಆ ಹುಡುಗರು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಅಗ್ರಿಕಲ್ಚರ್ ಬೇಕಾಗಿರ್ತದೆ. ಸೊ ಹಂಗಾಗ್ಬಿಟ್ಟು ಇವಾಗ ಅಗ್ರಿಕಲ್ಚರ್ನ ಪ್ರಿಯಾರಿಟಿ ಫಸ್ಟ್ಗೆ ಕೊಡ್ಕೊಂಡ್ಬಿಡ್ರಿ, ಆಮೇಲೆ ಇಂಜಿನಿಯರಿಂಗ್ ಕೊಡ್ಬೋರಿ. ನಿಮಗೆ ಫಸ್ಟ್ ನಿಮಗೆ ರ್ಯಾಂಕಿಗೆ ನಿಮ್ಮ ಎಲ್ಲನೂ ಕೂಡ ಕ್ವಾಟ ನೋಡ್ಕೊಂಡು ಸಿಗೋದಾಗಿತ್ತು ಅಂದರೆ ಅಗ್ರಿ ಸಿಗುತ್ತೆ, ಅದರ್ವೈಸ್ ಮತ್ತು ಇಂಜಿನಿಯರಿಂಗ್ಗೆ ಲಾಸ್ಟ್ಗೆ ಬರ್ತೀರಾ. ಓಕೆ ಸರ್, ಸೀಟ್ ಇಂಜಿನಿಯರಿಂಗ್ ಸಿಕ್ಕಿದೆ, ಬಟ್ ಅಗ್ರಿಕಲ್ಚರ್ ಇವಾಗ ಫಸ್ಟ್ ನನಗೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಅದನ್ನೇ ಕೇಳಿದೆ ಅನ್ಸುತ್ತೆ. ಸರ್ ಮತ್ತೆ ಎಡಿಟಿಂಗ್ ಮಾಡೋಕ್ಕೆ ಆಪ್ಷನ್ ಎಂಟ್ರಿ ಎಡಿಷನ್ ಮಾಡೋಕ್ಕೆ ಓಕೆ ಅದು ಎಡಿಟಿಂಗ್ ಮಾಡೋಕ್ಕೆ ಬಿಡ್ತಾರೆ, ಖಂಡಿತ ಬಿಡ್ತಾರೆ. ಬಿಟ್ಟಾಗಂತ ಇನ್ಫಾರ್ಮ್ ಮಾಡ್ತೀನಿ. ಹೋಗ್ಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಮಸ್ಟ್ ಜಾಯ್ನ್ ಆಗಿರಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಓಕೆ ಸರ್, ಈಸ್ ಸಪ್ತಗಿರಿ ಕಾಲೇಜ್ ಗುಡ್? ಸಪ್ತಗಿರಿ ಕಾಲೇಜ್ ಅಂದರೆ ಯಾವ ಕೋರ್ಸು? ಯಾಕಂದರೆ ಸಿಕ್ಕಾಪಟ್ಟೆ ಕೋರ್ಸ್ ಬರ್ತವೆ. ಇಂಜಿನಿಯರಿಂಗ್ದೊಳಗೂ ಕೂಡ ಸಪ್ತಗಿರಿ ಇದೆ, ನರ್ಸಿಂಗ್ ಒಳಗೂ ಕೂಡ ಸಪ್ತಗಿರಿ ಇದೆ, ಬೇರೆ ಎಲ್ಲನೂ ಕೂಡ ಸಪ್ತಗಿರಿ. ಬಿ ಫಾರ್ಮಸಿನೇ ಇದೆ. ಸೊ ಹಂಗಾಗ್ಬಿಟ್ಟು ಸಪ್ತಗಿರಿ ಎಲ್ಲಿದು? ಓಕೆ, ಬೆಂಗಳೂರು ಸಪ್ತಗಿರಿ ಆಗಿತ್ತಂತಂದರೆ ಚೆನ್ನಾಗಿದೆ. ಸರಿ ಬ್ರೋ, ಅಲಾಟ್ ಆಗಿರೋ ಕಾಲೇಜ್ ಫೀಸ್ ಹೇಗೆ ಚೆಕ್ ಮಾಡಬೇಕು? ನೋಡಿ, ಇವಾಗ ಅಲಾಟೆಡ್ ಆಗಿರೋ ಫೀಸ್ ಯಾವ ರೀತಿ ಅಂದರೆ ಫೀಸ್ ಸ್ಟ್ರಕ್ಚರ್ ನೋಡಿಬಿಟ್ಟಿರಿ ನೀವು. ಓಕೆ, ಫೀಸ್ ಸ್ಟ್ರಕ್ಚರ್ ನೋಡಿಬಿಟ್ಟಿದ್ರೆ ಅಂತಂದರೆ ಇಲ್ಲಿ ಕೊಡುವಂಥ ಫೀಸ್ ನಿಮಗೆ ಅಷ್ಟು ಇರಲ್ಲ. ಈಗ ಲೈಕ್ ಇದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇಲ್ಲಿ 1,07,000 ಅಂತ ಕೊಟ್ಟಿರ್ಬೋದು ಪ್ರೈವೇಟ್ ಕಾಲೇಜ್ ಸಿಕ್ಕಿದ್ರೆ. ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 42,000 ಅಥವಾ 45,000 ಎಷ್ಟೋ ಇದೆ ಅಲ್ವಾ. ಸೊ ಆ ರೀತಿ ಅಲಾಟ್ ಆಗಿರ್ತದೆ, ಅಷ್ಟು ದುಡ್ಡು ಕಟ್ಟಲೇಬೇಕಾಗಿರ್ತದೆ. ಬಟ್ SC ST ಸ್ಟೂಡೆಂಟ್ ಆದರೆ 750 ಕಟ್ತಾರೆ. ಬಟ್ ರಿಮೈನಿಂಗ್ ಈಗ BS ನರ್ಸಿಂಗ್ ಅಂತ ಬಂದಾಗ ಇಲ್ಲಿ ನಿಮಗೆ ಭಾಳ ತೋರಿಸಲ್ಲ. ಈಗ BS ನರ್ಸಿಂಗ್ದವ್ರು ಎಷ್ಟು ತೋರಿಸುತ್ತೆ ಅಂತಂದರೆ 500 ಅಥವಾ 750 ಅಥವಾ 1000 ತನಕ ತೋರಿಸುತ್ತೆ. ಬಟ್ ಇಷ್ಟೇ ದುಡ್ಡು ಕೊಡ್ಬೇಕು ನೀವು ಸದ್ಯಕ್ಕೆ. ಬಟ್ ಕಾಲೇಜ್ ಅಡ್ಮಿಷನ್ಗೆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ತೊಗೊಂಡು ಹೋಗ್ತೀರಿ ನೋಡ್ರಿ. ಓಕೆ, ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲನೂ ಕೂಡ ನೀವು ಎಲ್ಲಿಗೆ ಹೋಗ್ತೀರಾ ಅಡ್ಮಿಷನ್ ಮಾಡೋಕ್ಕೆ ಹೋಗ್ತೀರಾ, ಅವಾಗ ನಿಮಗೆ ದುಡ್ಡು ಕೇಳ್ತಾರೆ. ಅದು ನಿಮ್ಗೆ BS ನರ್ಸಿಂಗ್ದವ್ರು ಕಟ್ಟೋದು ಕಾಲೇಜ್ಗೆ ಹೋಗಿ ಕಟ್ಟಬೇಕು. ಬಟ್ ಇಂಜಿನಿಯರಿಂಗ್ದವರು ಎಲ್ಲನೂ ಕೂಡ ಚಾಲನಲ್ಲೇ ದುಡ್ಡು ಕಟ್ಟಬೇಕು. ಅಂದರೆ ಪೇಮೆಂಟ್ ಮೆಥಡ್ ಬೇರೆ ಇದಾವೆ, ಬಟ್ ಎಲ್ಲರೂ ಕೂಡ ದುಡ್ಡು ಕಟ್ಟಲೇಬೇಕಲ್ವಾ. ಸೊ ಫೀಸ್ ಅಂತ ಈಗ ನಿಮ್ಮ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರು ನೋಡ್ರಿ, ಅದರಲ್ಲಿದೆ. ಇದರಲ್ಲಿ ಇರೋಕ್ಕಿಂತ ಅಕ್ಯುರೇಟ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರು, ಅದು ರಿಯಾಲಿಟಿ ಇರ್ತದೆ. ಸಿಮ್ಸ್ ನರ್ಸಿಂಗ್ ಕಾಲೇಜು ಕಾಲೇಜ್ ಬಗ್ಗೆ ಕೇಳಬೇಡಿ ಪದೇ. ಸರ್, ಸೀಟ್ ನಾಟ್ ಸ್ಯಾಟಿಸ್ಫೈಡ್. ಓಕೆ, ಈ ಹುಡುಗರಿಗೆ ಹೇಳ್ತಾರೆ ಸೀಟ್ ನಾಟ್ ಸ್ಯಾಟಿಸ್ಫೈಡ್ ಅಂತೆ. ಸೊ ಇಂಥ ಸ್ಟೂಡೆಂಟ್ಸ್ ನಾನು ಹೇಳ್ತಿದ್ದೀನಿ, ಸ್ಯಾಟಿಸ್ಫೈಡ್ ಆಗಿದ ತಕ್ಷಣ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂದರೆ ನನಗೆ ಬೇಡ ಕೋರ್ಸೇ ಬೇಡ ಬಿಟ್ಟು ಹೋಗೋಣ ಅಂತ ಅಂದರೆ ಅಲ್ಲಿಗೆ ಒಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮಗೆ ನಾನು ಒಂದು ಸಜೆಷನ್ ಮಾಡ್ತೀನಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಲ್ವಾ, ನಿನಗೆ ವಾಪಸ್ ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡ್ಕೊ, ಚಾನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಮಾರ್ಕ್ ಅಲಾಟ್ಮೆಂಟ್ ಇಟ್ಟಿರೋದು. ಈ ರೀತಿ ಹುಡುಗರು ಎಷ್ಟೋ ಹುಡುಗರಿಗೆ ತೊಂದರೆ ಆಗುತ್ತೆ ಅನ್ನೋಕ್ಕೋಸ್ಕರ ಏನಪ್ಪ ಅಂತಂದರೆ ಮಾರ್ಕ್ ಅಲಾಟ್ಮೆಂಟ್ ಇಟ್ಟಿದ್ದಾರೆ. ಓಕೆ, ಈಗ ಸದ್ಯಕ್ಕೆ ಹೋಗ್ಬಿಟ್ಟು ನೀನು ಏನೇನೆಲ್ಲ ಆಪ್ಷನ್ ಎಂಟ್ರಿ ನಿಂಗೆ ಯಾವ ಕಾಲೇಜ್ ಬೇಕೋ ಅವನ್ನಷ್ಟೇ ಮಾತ್ರ ಇಟ್ಕೋ. ಓಕೆ, ನಿಂಗೆ ಯಾವ ಕಾಲೇಜ್ ಬೇಕೋ ಅದು ಮಾತ್ರ ಇಟ್ಕೋ. ಇಲ್ಲ ನನಗೆ ಇಷ್ಟು ಕಾಲೇಜ್ ಒಳಗೆ ನನಗೆ ಅಡ್ಮಿಷನ್ ಬೇಕಂತಂದರೆ ನಿಂಗೆ ಯಾವ ಬೇಕೋ ಅವನ್ನಷ್ಟೇ ಇಟ್ಕೋ, ಉಳಿದಿದ್ದೆಲ್ಲನೂ ಕೂಡ ಡಿಲೀಟ್ ಮಾಡ್ಕೋ. ಆ ಕಾಲೇಜ್ ಸಿಕ್ಕರೆ ಓಕೆ, ಸಿಗದೆ ಹೋದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ನನಗೆ ಎಲ್ಲಾದರೂ ಒಂದು ಕಡೆ ಸೀಟ್ ಸಿಕ್ಕರೆ ಸಾಕಪ್ಪ ಅನ್ನೋರಾಗಿತ್ತಂದರೆ ನೀನು ಮತ್ತೇನು ನೀನು ನಿನಗೆ ಬೇಕಾಗಿರೋ ಕಾಲೇಜ್ನ ಪೋಸ್ಟ್ ಇಟ್ಕೊಂಡು ಆಮೇಲೆ ನಿನಗೆ ಸಿಕ್ಕರೆ ಸಾಕಪ್ಪ ಅನ್ನೋಂಗಿತ್ತಂದರೆ ಯಾವುದಾದ್ರೂ ಹಾಕ್ಕೋಬೋದು. ಓಕೆ, ಬೆಟರ್ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿರೋ ಕಾಲೇಜ್ನ ಜಾಸ್ತಿ ಒಂದು ದಿನ ಟೈಮ್ ಅದಕ್ಕೆ ಹೋದ್ರೆ ಚಿಂತಿಲ್ಲ. ಟಾಪ್ ಕಾಲೇಜ್ ಯಾವಿದಾವೋ, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಕಾಲೇಜ್ ಯಾವಿದಾವೋ ಅವನ್ನ ರೆಡಿ ಮಾಡಿ ಇಟ್ಕೋ. ವಾಪಸ್ ಆಪ್ಷನ್ ಎಂಟ್ರಿ 0 ಕೊಡ್ಕೊಂಬಿಡು. ಎಲ್ಲವೂ 0 ಕೊಡ್ಕೊಂಡು ನಿನ್ನ ಯಾವ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅವನ್ನ ಫಸ್ಟ್ನ ಕೊಡ್ಕೊಂಬಿಡು. ಅದಾದ್ಮೇಲೆ ಬೇಕಾದ್ರೆ ರಿಮೈನಿಂಗ್ ಎಲ್ಲನೂ ಕೊಡು. ನಿನ್ನ ಒಂದು ಗುಡ್ ಲಕ್ ಅಥವಾ ನಿನ್ನ ಒಂದಾದ್ರೂ ರ್ಯಾಂಕ್ ಚೆನ್ನಾಗಿದ್ದರೆ, ನಿಂದು ಏನೋ ಒಂದು ಲಕ್ಕಿ ಮೇಲೆ ಇತ್ತಂತಂದ್ರೆ
ನಿನಗೆ ನಿಮ್ಗೆ ಬೇಕಾಗಿರೋ ಕಾಲೇಜ್ ಅಲರ್ಟ್ ಆಗಿರ್ತದ, ಇಲ್ಲಾಂತಂದ್ರೆ ಅದರ್ವೈಸ್ ಬೇರೆ ಯಾವುದಾದ್ರೂ ಒಂದು ಅಲರ್ಟ್ ಆಗುತ್ತೆ. ನೀನು ಅಲರ್ಟ್ ಆಗಿನ ಮ್ಯಾಗ ನೀ ಖಂಡಿತ ಹೋಗ್ಲೇಬೇಕಂತ ಕೇಳಿದವ್ರು ಒತ್ತಾಯ ಇರಲ್ಲ. ಓಕೆ, ಅದಕ್ಕೆ ಬೇರೆ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ನಿನ್ನ ಇಷ್ಟ ಇರ್ತದೆ ಹೋಗೋದು ಬಿಡೋದು. ನೀನು ಚಾಯ್ಸ್ ಎಂಟ್ರಿ ಕೊಟ್ಟ ಮೇಲೆ ಓದಿರ್ತದೆ. ಇನ್ ಕೇಸ್ ಚಾಯ್ಸ್ ಫಾರ್ ಕೊಟ್ಟು ಕೆಯಿಂದ ಎಕ್ಸಿಟ್ ಕೂಡ ಆಗ್ಬೋದೇ ಇರ್ತದೆ. ಸರ್ ನಮಗೆ ಅಗ್ರಿಕಲ್ಚರ್ ಬೇಕು ಆದರೆ ಇಂಜಿನಿಯರಿಂಗ್ ಸಿಕ್ಕಿದೆ, ಏನು ಮಾಡಬೇಕು? ಈ 15 ಕ್ವಶನ್ ಕೇಳಿದೆ ಅನ್ಕೊಂತಿರ್ತೀರಿ. ಸರ್ BS ನರ್ಸಿಂಗ್ ಸೆಕೆಂಡ್ ರೌಂಡ್ ಕಟ್ ಆಫ್ ಹೇಳಿ. ಸರಿ, ಈಗ ನೋಡಿರಿ ಈ ವರ್ಷ ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ ಅಂದ್ರೆ ಬಿಡೋ ಚಾನ್ಸಸ್ ಇಲ್ಲ ಅನ್ಕೊಂಡಿರ್ತೀನಿ. ಯಾಕಂದ್ರೆ ಹೋದ ವರ್ಷನೂ ಕೂಡ ಬಿಟ್ಟಿಲ್ಲ, ಆಚೆ ವರ್ಷನೂ ಕೂಡ ಬಿಟ್ಟಿಲ್ಲ. ಬಟ್ 3 ಇಯರ್ಸ್ ಬ್ಯಾಕ್ ಎಲ್ಲ ಬಿಡ್ತಿದ್ರು. ಓಕೆ, ನಾವೆಲ್ಲ ಕಟ್ ಆಫ್ ನೋಡ್ಕೊಂಡೆ ಆಪ್ಷನ್ ಎಂಟ್ರಿ ಮಾಡಿದ್ವಿ. ಇವಾಗ ಏನಪ್ಪ ಅಂತಂದ್ರೆ ಏನಾಗಿದೆ ಅಂತಂದರೆ ಕಟ್ ಆಫ್ನ ಮಾಕ್ ಅಲಾಟ್ಮೆಂಟ್ ಎಂದು ತೆಗೆದಾಕ್ಬಿಟ್ಟಾರೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಈ ವರ್ಷದ್ದು ಕಟ್ ಆಫ್ ಸಿಗಲ್ಲ. ಯಾಕಂದ್ರೆ ಇನ್ನೂ ಕೂಡ ರೌಂಡ್ಸೇ ನಡೀತಿಲ್ಲ ಅಲ್ವಾ. ಸೊ ಹಂಗಾಗ್ಬಿಟ್ಟು ಹೋದ ವರ್ಷದ ಕಟ್ ಆಫ್ ಅಂತರೂ ಅದರಲ್ಲೂ BS ನರ್ಸಿಂಗ್ದವ್ರು ಕಟ್ ಆಫ್ ಬಿಟ್ಟಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಕೇಳಿದೆ ಅನ್ಕೊತೀನಿ. ನೋಡಿರಿ, ಹೋದ ವರ್ಷನೂ ಕೂಡ ಕಟ್ ಆಫ್ ಬಿಟ್ಟಿಲ್ಲ. ಬಟ್ ನಾನು ನಿಮ್ಗೊಂದು ಯಾವ್ರೇಜಾಗಿ ಹೇಳೋದಂತಂದರೆ ಗೌರ್ನಮೆಂಟ್ ಕಾಲೇಜು ಗೌರ್ನಮೆಂಟ್ ಸೀಟಲ್ಲಿ 1 ಲಕ್ಷದವರೆಗೂ ಕೂಡ ಕಟ್ ಆಫ್ ನಿಂದಿರುತ್ತೆ. ಓಕೆ, ಹೇಳ್ತೀನಿ ನೋಡಿರಿ, ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಸಿಗ್ಬೇಕಂದ್ರೆ 1 ಲಕ್ಷವರೆಗೂ ಕೂಡ ಕಟ್ ಆಫ್ ನಿಂದಿರುತ್ತೆ. ಆ್ಯಂಡ್ SC/ST ಸ್ಟೂಡೆಂಟ್ಸ್ ಆಗಿತ್ತಂದರೆ 1,20,000ವರೆಗೂ ನಿಂದಿರುತ್ತೆ. ಆ್ಯಂಡ್ ಗೌರ್ನಮೆಂಟ್ ಕಾಲೇಜಿನ ಟಾಪ್ ಪ್ರೈವೇಟ್ ಕಾಲೇಜ್ ಅಂತ ಏನು ಕರಿತೀವಿ ಅದು 1,50,000ವರೆಗೂ ಕೂಡ ನಿಂದಿರ್ಬೋದು. ಆ್ಯಂಡ್ ಅದರ್ವೈಸ್ ರಿಮೈನಿಂಗ್ ಎಲ್ಲನೂ ಕೂಡ ಕಾಲೇಜಸ್ ನಿಮಗೆ 2,20,000 30,000 ಇದ್ರೂ ಕೂಡ ಸೀಟ್ ಸಿಗುತ್ತೆ. ನೀವು ಜಾಸ್ತಿ ಆಪ್ಷನ್ ಎಂಟ್ರಿ ಅಂದರೆ ಇರೋ ಬರೋ ಎಲ್ಲನೂ ಕೂಡ ಕಾಲೇಜಸ್ ಆ್ಯಡ್ ಮಾಡಬೇಕು. ಸರಿ, ನೆಕ್ಸ್ಟ್ ನೋಡೋದಂತಂದರೆ ಬ್ರದರ್ ಪ್ಲೀಸ್ ರಿಪ್ಲೈ ಐ ಗಾಟ್ ರ್ಯಾಂಕ್ 1,80,000 ಐ ಸೆಲೆಕ್ಟೆಡ್ BS ನರ್ಸಿಂಗ್ ಗೌರ್ನಮೆಂಟ್. ಓಕೆ, 1,07,000 ಇಟ್ಕೊಂಡು 1,07,50 ಇಟ್ಕೊಂಡ್ರೆ ನಿಯರ್ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಆ್ಯಂಡ್ ಡಿಡ್ ನಾಟ್ ಗೆಟ್ ಎನಿ ಸೀಟ್ ಇನ್ ಮಾಕ್. ಕ್ಯಾನ್ ಐ ಆ್ಯಡ್ ಸಮ್ ಕಾಲೇಜಸ್? ಓಕೆ, ಐ ವಾಂಟ್ ಟು ಕಾಲೇಜಸ್ ಇನ್ ದ ಸಿಟೀಸ್ ಓನ್ಲಿ. ಈಗ ನೀವು ನೋಡಿರಿ, ನಿಂಗೆ ಬೇಕಾಗಿರೋ ಕಾಲೇಜಲ್ಲೇ ಸಿಗುತ್ತೆ ಖಂಡಿತ. ಯಾಕಂದ್ರೆ 1,07,50 ಇಟ್ಕೊಂಡ್ರೆ ರ್ಯಾಂಕು ಕೂಡ ಒಂದು ರೇಂಜ್ಗಿದೆ, ಪೂರಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ, ತೀರಾ ಕೆಡದಾಗಿದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ನೀನೇನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಭಾಳ ಆ್ಯಡ್ ಮಾಡಿಲ್ಲ ಅನ್ಕೊಂಡಿರ್ತೀನಿ ನನಗೆ ಅನ್ಸೋಬಿಟ್ಟೆ ನಿನಗೆ. ಯಾಕಂದರೆ ನೀನು BS ನರ್ಸಿಂಗ್ ನೀನು BS ನರ್ಸಿಂಗ್ಗೆ ಬೇಕಂತ ಅನ್ಕೊಂತಿರ್ತೀಯ. ಬಟ್ ನೀ ಕಾಲೇಜಸ್ 4-5 ಆ್ಯಡ್ ಮಾಡಿದ್ರೆ, ನಾನು ಲೈವ್ ಬಂದಾಗ ಕೂಡ ಹೇಳಿದೆ, ನಾನು ಒಂದೇ ಆಪ್ಷನ್ ಎಂಟ್ರಿ ಮಾಡಿದ್ದೆ ಬರ್ತಾರೆ, ನಂಗೆ ಸಿಕ್ಕರೆ ಅದೇ ಕಾಲೇಜ್ ಬೇಕನ್ನೋದು ಸಿಕ್ಕಿಲ್ಲ ಅವ್ನಿಗೆ. ಯಾಕಂದರೆ ನೀವು ಮಾಡಿದ ತಪ್ಪು, ನಿಂಗೆ ಒಂದೇ ಕಾಲೇಜ್ ಮೇಲೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಹೋಗ್ಬಿಡ್ರಿ. ಇದು ಗೌರ್ನಮೆಂಟ್ ಸೀಟ್, ನಾರ್ಮಲ್ ಯಾವುದೋ ಒಂದು ಸೀಟ್ ತೊಗೊಳ್ತಾ ಇಲ್ಲ ನೀವು. ಕೇಳಿದ್ರು ಗೌರ್ನಮೆಂಟ್ ಸೀಟ್ ತೊಗೋತಾ ಇದ್ದೀರ ಅಂತಂದರೆ ಸ್ವಲ್ಪ ಕಷ್ಟನೇ ಇರ್ತದೆ. ನೀವು ಅಂದ್ಕೊಂಡಿರೋ ಕಾಲೇಜಸ್ ಸಿಗ್ಬೇಕಂತ ಏನಿರಲ್ಲ. ಸೊ ಹಂಗಾಗ್ಬಿಟ್ಟು ಏನಪ್ಪ ಅಂತಂದರೆ ನೀವು ಜಾಸ್ತಿ ಇನ್ನೂ ಕೂಡ ನಿಂಗೆ ಯಾವ ಸಿಟಿ ಅಂತ ಹೇಳಿದ್ರೆ ನೋಡ್ರಿ, ಸದ್ಯಕ್ಕೆ ಇಟ್ ಮೀನ್ಸ್ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಅಂತ ಏನು ಹೇಳಿದೆ ಅಲ್ಲಿ ಬರುವಂಥ ಕಾಲೇಜಸ್ಸಲ್ಲಿ ಓಸುನು ನೀನು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡು, ಖಂಡಿತ ನಿಂಗೆ ಸಿಗ್ತದ. ಇದು ಮಾಕ್ ಅಲಾಟ್ಮೆಂಟಲ್ಲಿ ಸಿಗದೆ ಹೋಗಿದ್ರು ಕೂಡ ರಿಯಲ್ ಅಲಾಟ್ಮೆಂಟಲ್ಲಿ ಸಿಗುತ್ತೆ. ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ಸಿಗದೆ ಹೋಗಿದ್ರು ಕೂಡ ಸೆಕೆಂಡ್ ರೌಂಡಲ್ಲಾದರೂ ಸಿಗ್ತದೆ, ವರಿಬೇಡ. Sir, I want to change my engineering branch. Now I got ECE in Acharya in Bangalore, but I CSC branch in my rank 80,000 category SC. I get CSC branch is second round or not? Please ನೋಡ್ರಿ, ಇನ್ನು ಮಾಕ್ ಅಲಾಟ್ಮೆಂಟ್ ಖಂಡಿತ ನೀವು ಬೇಕಾಗಿರೋ ಇಟ್ಕೊಂಡು ಆಮೇಲೆ ಡಿಲೀಟ್ ಕೂಡ ಮಾಡ್ಕೋಬಹುದು. ಓಕೆ, PS ರಿಂಗ್ ರೋಡ್ ಕ್ಯಾಂಪಸ್ ಬೆಂಗಳೂರು. ಹೌ ಈಸ್ PS ಕಾಲೇಜ್? ನೋಡ್ರಿ, ನಾನು ಪದೇ ಹೇಳ್ತೀನಿ, ಕಾಲೇಜ್ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ಓಕೆ, ಯಾಕಂದ್ರೆ ಭಾಳಷ್ಟು ಕಾಲೇಜ್ಗಳಿಗೆ ಸಿಗ್ತಾ ಹೋಗ್ತಾವೆ. ನಾನು 1 ಕಾಲೇಜ್ 2 ಕಾಲೇಜ್ ನನಗೆ ಗೊತ್ತಿರೋದು ಹೇಳ್ಬೋದು. ಬಟ್ ಇಲ್ಲಿ ಸಾವಿರಾರುಗಳು ಕಾಲೇಜಿಗೆ ಬರ್ತಾವೆ. ಇಟ್ ಮೀನ್ಸ್ BS ನರ್ಸಿಂಗ್ ತೊಗೊಂಡ್ರೆ 525, ಇಂಜಿನಿಯರ್ ತೊಗೊಂಡ್ರೆ ಒಂದು 400, ಈಗ V ಫಾರ್ಮಸಿ ಅವನ್ನೆಲ್ಲ ತೊಗೊಂಡ್ರೆ ಒಂದು 50-60 ಸಿಗ್ತವೆ. ಅಗ್ರಿಕಲ್ಚರ್ ತೊಗೊಂಡ್ರೆ ಒಂದೊಂದು 30. ಈ ರೀತಿ ಎಲ್ಲ ಕಾಲೇಜ್ ಬಗ್ಗೆ ತಿಳ್ಕೊಂತ ಕುಂತ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲ್ಲ. ಆ್ಯಂಡ್ ಯಾಕಂದರೆ ಎಲ್ಲ ಕೂಡ ಕಾಲೇಜಸ್ ರಿಸರ್ಚ್ ಮಾಡ್ಕೊಂತ ಕೂರಕ್ಕೆ ಟೈಮು ಕೂಡ ಇರಲ್ಲ ನಮಗೆ. ಸೊ ಹಂಗಾಗ್ಬಿಟ್ರೆ ನೀವಾಗೆ ಓನಾಗಿ ಕಾಲೇಜ್ ಯಾವ ರೀತಿ ಇದೆ ಅಂತ ರೆಡಿ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತಂದರೆ ಅವ್ರದ್ದು ಕಾಲೇಜ್ದಾಗ ಓನಾಗಿ ಮೊದಲು ವೆಬ್ಸೈಟ್ ಇರ್ತಾ ನೋಡ್ಕೊರಿ. ಓಕೆ, ವೆಬ್ಸೈಟ್ ಇತ್ತಂದರೆ ಅಲ್ಲಿ ನೀವು ಇಂಜಿನಿಯರಿಂಗ್ ಆಗಿತ್ತಂದರೆ ಅದೇನಾದರೂ ಎಷ್ಟು ಮಟ್ಟಿಗೆ ಪ್ಲೇಸ್ಮೆಂಟ್ ಆಗಿದೆ, ಎಷ್ಟು ಮಟ್ಟಿಗೆ ಅಂದರೆ ಇದು ಬಂದಿದ್ದಾವ, ಅಂದರೆ ಜಾಬ್ ಆಪರ್ಚುನಿಟಿ ಸಿಕ್ಕದೆ, ಎಷ್ಟು ಸ್ಟೂಡೆಂಟ್ಸ್ಗಳು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಕ್ಯಾಮಸ್ ಸೆಲೆಕ್ಷನ್ ಆಗಿದೆ, ಈ ರೀತಿ ಎಲ್ಲನೂ ಕೂಡ ನೋಡ್ಕೊಂಡು ಏನು ಮಾಡೋಕ್ಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಅದು ಸೀಟ್ ಅಲಾಟ್ಮೆಂಟ್ ಆಗಿರೋದು ನಿಮ್ಗೆ ಗೊತ್ತಾಗ್ತದೆ. ಸರ್, ಐ ವಾಂಟ್ ಚೇಂಜ್ ಮೈ ಇಂಜಿನಿಯರಿಂಗ್ ಬ್ರಾಂಚ್. ಓಕೆ, ಪದೇ ಹೇಳ್ತಾ ಇದ್ದಾರೆ, ಚೇಂಜ್ ಮಾಡ್ಕೋಬೋದು. ಸರ್, ನಾನು SNK ಕೋಟ ಅಪ್ಲೈ ಮಾಡಿದ್ದೆ, ಬಟ್ SNK ಕೋಟದಲ್ಲಿ ಸೀಟ್ ಸಿಕ್ಕಿಲ್ಲ, GM ಅಂತ ತೋರಿಸ್ತಿದೆ. ಸೊ ಫೈನಲ್ ಅಲಾಟ್ಮೆಂಟಲ್ಲೂ ಸೇಮ್ ಇರುತ್ತಾ? ಪ್ಲೀಸ್ ನೋಡಿರಿ, ನೀವು SNK ಕೋಟ ನೀನಾಗಿ ಕೊಡೋದಲ್ಲ. ಓಕೆ, ನಾನು ಪದೇ ಹೇಳ್ತಿದ್ದೀನಿ, 5% ಇರುತ್ತೆ ನಿಮ್ಮ ಒಂದು. ಫಾರ್ ಎಕ್ಸಾಂಪಲ್ 100 ಸೀಟ್ ಇದಾವೆ ಅಂತಂದರೆ ಅದರಲ್ಲಿ 5 ಸೀಟ್ SNK ಕೋಟ ಇರ್ತಾರೆ. ನೀವು SNK ಕೋಟನ್ನೇ ಎಲ್ಲನೂ ಕೂಡ ನೆಚ್ಕೊಂಡು ಕುಂತ್ರೆ ಆಗಲ್ಲ. ಅದು ನಿಮ್ಗೆ ಹೇಳಿದೆ, ರ್ಯಾಂಕ್ ಚೆನ್ನಾಗಿರಬೇಕು ಆ್ಯಂಡ್ ಲಕ್ ಕೂಡ ಒಂದು ಟೈಮ್ ಬೇಕಾಗ್ತದೆ. ಓಕೆ, ಲಕ್ ಕೂಡ ಬೇಕಾಗುತ್ತೆ ಖಂಡಿತ. ಯಾಕಂದರೆ ನಾನು ನೋಡಿದ್ದೀನಿ 1 ಲಕ್ಷ ರ್ಯಾಂಕ್ ಇದ್ದವ್ರಿಗೂ ಕೂಡ ಏನಪ್ಪ ಆಗಿದೆ ಅಂತಂದರೆ SNK ಕೋಟ ಸಿಕ್ಕಿದೆ, ಹೌದಲ್ವಾ? ಸೊ ನನಗೂ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಓಕೆ, ಒಂದು ಸ್ಟೂಡೆಂಟ್ಸ್ ಬಸವರಾಜ್ ಅಂತ ಸ್ಟೂಡೆಂಟ್ಸ್ದು ಹೋಗಿ ನೋಡ್ಕೊರಿ. ಇದು ಕೊಪ್ಪಳ ತಳಕಲ್ ಅಂತಂದು ಒಂದು ರ್ಯಾಂಕ್ 70,000 ಇದೆ ರ್ಯಾಂಕು. ಓಕೆ, 70,000 ಇದ್ರೂ ಕೂಡ SNK ಕೋಟ ಸಿಗುತ್ತೆ. ಅಂದರೆ ಗೌರ್ನಮೆಂಟ್ ಕಾಲೇಜಲ್ಲಿ SNK ಕೋಟ ಸಿಗುತ್ತಾ? ಆ ಹುಡುಗ ಏನು ಮಾಡ್ತಾನೆ, ಮುಂದೆ ಅವನ್ನ ಲೈಫ್ ಸ್ಪಾಯ್ಲ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತಂದು.
SNK ಕೋಟ ಸಿಕ್ಕರೂ ಕೂಡ ಏನಪ್ಪ ಅಂದರೆ ಅವನು ಬಿಡ್ತಾನೆ ಆ ಬ್ರ್ಯಾಂಚ್ ಬಿಟ್ಟು ಬೇರೆ ಬ್ರ್ಯಾಂಚ್ ತನಕ ತೊಗೊಳ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಬ್ರ್ಯಾಂಚ್ ಆಶೆನೋ ಅಥವಾ ಕಾಲೇಜ್ ಆಶೆನೋ ಅಥವಾ SNK ಕೋಟ ಆಶೆಗೋ ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಕೋಬೇಡಿ. ಓಕೆ, ಚೆನ್ನಾಗಿರೋ ಕಾಲೇಜ್ ಸಿಕ್ಕು SNK ಕೋಟ ಸಿಕ್ತಂದ್ರೆ ಅವರಂಥ ಪುಣ್ಯವಂತರು ಯಾರೂ ಇಲ್ಲ. ಓಕೆ, SNK ಕೋಟ ನಿಮಗೆ ಏನಕ್ಕೆ ಜನರಲ್ ಮೆರಿಟ್ ತೋರಿಸ್ತಿದೆ ಅಂತಂದರೆ ನಿಮ್ಮದು ಫಸ್ಟ್ ರ್ಯಾಂಕು ಜನರಲ್ ಮೆರಿಟ್ ನೋಡುತ್ತೆ ಅದು. ಓಕೆ, ಆಮೇಲೆ SNK ಕೋಟ ನೋಡುತ್ತೆ. ಓಕೆ, SNK ಕೋಟ ನೋಡಲ್ಲ ಅಂತಲ್ಲ, ಬಟ್ ನಿಮಗಂತೂ ಚೆನ್ನಾಗಿರೋ ರ್ಯಾಂಕ್ ಅವರು ಕೂಡ ಅಲ್ಲಿ ಇರ್ತಾರೆ. ಸೊ ಹಂಗಾಗಿಬಿಟ್ಟು ಫಸ್ಟ್ ನೋಡೋದು ಯಾವುದು SNK ಕೋಟನೇ. ಬಟ್ SNK ಕೋಟದೇ ನಿಮ್ಗಿಂತ ಚೆನ್ನಾಗಿರೋ ರ್ಯಾಂಕು ಆ ಕಾಲೇಜ್ ಸಿಕ್ಕು ಅವ್ರು ನಿಮ್ಗಿಂತ ಎಲಿಜಿಬಿಲಿಟಿ ಇರ್ತಾರೆ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಸಿಕ್ಕಿರಲ್ಲ. ಈಗ ಫೈನಲ್ಲೂ ಕೂಡ ಇದೇ ಇರ್ತದೆ ಅಲ್ಲ, ನಿಮ್ಮ SNK ಕೂಡ ನಿಮಗೂ ಕೂಡ ಸಿಗ್ಬೋದು ನೆಕ್ಸ್ಟು ಅಥವಾ ರಿಯಲ್ ಅಲಾಟ್ಮೆಂಟಲ್ಲಿ ಟ್ರೈ ಅಂತ ಅಂದ್ರೆ ಒಂದು ಆಶೆ ಅಂತ ಇಟ್ಕೋರೆ ಸಿಗ್ಬೋದು ಅಂತಂದು. ಬಟ್ ಅದೇ ಫೈನಲ್ ಅಲ್ಲ, ಈಗ ಹೇಳ್ತೀನಿ ನಾನು. ಸರಿ, ಹಂಗೆ ಬೇರೆದಾದಂದರೆ ಅಣ್ಣ ನರ್ಸಿಂಗ್ ಸಿಕ್ಕಿದೆ ಹೋಲ್ಡಲ್ಲಿಟ್ಟು ಇನ್ನೊಂದು ಸಾತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಬೇರೆ ಸೀಟ್ ಅಲರ್ಟ್ ಆದರೆ ಇರೋದ್ರಲ್ಲಿ ಒಂದು ಹೋಗ್ಬೋದಾ ಅಂತ ಸೆಕೆಂಡ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದಕ್ಕೆ ಹೋಗ್ಬೇಕಾ? ಈಗ ಇಟ್ ಮೀನ್ಸ್ ಈಗ ಮಾಕ್ ಅಡ್ಮಿಟಲ್ಲಿ ಸಿಕ್ಕಿರೋದು ಯಾವುದಾದ್ರೂ ಫೈನಲ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಬಟ್ ಸೆಕೆಂಡ್ ರೌಂಡ್ ಹೋಗ್ತಾರೆ. ಸೆಕೆಂಡ್ ರೌಂಡ್ ಹೋದ ಮ್ಯಾಗ ನಿಮ್ಗೆ ಏನು ಅನ್ಸುತ್ತೆ ಅಂತಂದರೆ ಈಗ ಅಂದರೆ ಹೋಲ್ಡ್ ಇಟ್ಕೊಂಡು ಹೋಗ್ತಾರೆ. ಈಗ ನಾನು ಪ್ರೀವಿಯಸ್ ಒಂದು ಯಾವುದೋ ಸೀಟ್ ಸಿಕ್ಕಿತ್ತಲ್ವಾ ಅದಕ್ಕೆ ಹೋಗ್ಬೇಕಾ, ಅಥವಾ ಸೆಕೆಂಡ್ ರೌಂಡ್ ಬಂದಿದ್ದೀನಿ ಇಲ್ಲೊಂದು ಸೀಟ್ ಸಿಗುತ್ತಲ್ಲ ಇದಕ್ಕೆ ಹೋಗ್ಬೇಕಂತದ್ದು. ನಿಮಗೆ ಪ್ರೀವಿಯಸ್ ಇಯರ್ ಸಿಕ್ಕಿರ್ತ ನೋಡ್ರಿ ಆ ಕಾಲೇಜು, ಅದು ಆಟೋಮೆಟಿಕ್ ಡಿಲೇಟ್ ಆಗಿಬಿಡುತ್ತೆ. ಸೆಕೆಂಡ್ ಯಾವುದಾದ್ರು ಬೇರೆ ಕಾಲೇಜ್ ಅಲರ್ಟ್ ಆಗಿರುತ್ತಲ್ಲ ಅದಕ್ಕೆ ಹೋಗಲೇಬೇಕು. ನಿಮ್ಗೆ ಅದಕ್ಕೆ ಹೇಳ್ತೀನಿ, ನಿಮ್ಗೆ ಅಲರ್ಟ್ ಯಾವ ರೀತಿ ಇರುತ್ತೆ ಹೇಳಿ. ಈಗ 10ನೇ ಕಾಲೇಜ್ ಸಿಕ್ಕಿದೆ, ನೀವು ಕಾಲೇಜ್ ಹೋಲ್ಡಲ್ಲಿ ಇಟ್ಕೊಂಡು ಹೋಗಿದ್ರಿ ಅಂತಂದರೆ 9, 8, 7, 6, 5, 4, 3, 2, 1 ಅಷ್ಟರಲ್ಲೇ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಓಕೆ. ನೀವು ಅಂದರೆ ಮೇಲ್ಗಡೆ ಇರೋದೆಲ್ಲನೂ ಕೂಡ ನಿಮ್ಗೆ ಬೇಕಂತಲೇ ಇರುತ್ತೆ. ಸೊ ನಿಮ್ಗೆ ಬೇಡ, ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಬೇಡ ಅಂದರೆ ಡಿಲೀಟ್ ಮಾಡ್ಕೊಂಡ್ಬಿಟ್ರಲ್ಲ. ಓಕೆ, ಇಟ್ ಮೀನ್ಸ್ 10ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ತಿರೋದು 10 ಮೇಲ್ಗಡೆ ಇರೋದು ಕಾಲೇಜ್ ಅಂದರೆ 9, 8 ಅಂತ ಹೇಳಿದೆ ಅಷ್ಟರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರ. ಸೊ ಹಂಗಾಗ್ಬಿಟ್ಟು ನೀವು 10ಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ನೀನು ಅದಕ್ಕಿಂತ ಬೇಕಾಗಿರೋ ನಿಂಗೆ 15ಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಅಂತಲೇ ಅದೇನಾಗುತ್ತೆ ಅಂದರೆ ಕನ್ಸಿಡರ್ ಆಗುತ್ತೆ. ಸೊ ಹಂಗಾಗ್ಬಿಟ್ರೆ ಈ ಫೈನಲಾಗಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕಾಲೇಜ್ ಮೇಲ್ಗಡೆ ಅಲರ್ಟ್ ಆಗುತ್ತೆ ಅಂದರೆ 10ನೇ ಡಿಲೇಟ್ ಆಗುತ್ತೆ. ಯಾಕಂದರೆ 10ನೇದು ಅಷ್ಟು ಸರಿ ಇಲ್ಲ ಅಲ್ವಾ, ಮೇಲ್ಗಡೆ ಅಲರ್ಟ್ ಆಗಿದೆ ಅಂತಂದರೆ. ಸೊ ಹಂಗಾಗ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡಿರಿ, ಮೇಲ್ಗಡೆ ನಿಮ್ಗೆ ಯಾವುದಾದ್ರೂ ಬೇಡ ಅಂತಂದರೆ ಡಿಲೀಟ್ ಮಾಡ್ಕೊಂಬಿಡ್ರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ರಿ ನಿಮಗೆ ಮೇಲ್ಗಡೆ ಯಾವುದಾದ್ರು ಸಿಗುತ್ತೋ ಅದು ಅಲಾಟ್ಮೆಂಟ್ ಆಗುತ್ತಲ್ಲ ಅದಕ್ಕೆ ಹೋಗಲೇಬೇಕಾಗಿರ್ತದೆ. ಸೊ ಹಂಗಾಗ್ಬಿಟ್ಟು ಮೇಲ್ಗಡೆ ನಿಮ್ಗೆ ಬೇಕಾಗಿರೋದು ಮಾತ್ರ ಇಟ್ಕೋರಿ. ಅಲರ್ಟ್ ಆದ್ರೆ ಆಗುತ್ತೆ, ಇಲ್ಲ ಅಂತಂದರೆ ಪ್ರೀವಿಯಸ್ ನಿಂಗೆ ಅಲರ್ಟ್ ಆಗಿರೋ ಕಾಲೇಜ್ ಅಂತೂ ಇದ್ದೇ ಇರುತ್ತೆ. ಓಕೆ, ಅದು ಮಾತ್ರ ಎಲ್ಲೂ ಹೋಗಲ್ಲ, ನಿಮ್ಮ ಕೈಯಲ್ಲೇ ಇರ್ತದೆ ಚಾಯ್ಸ್ ಟು ಕೊಡ್ಕೊಂಡಾಗ. ಯಾಕಂದ್ರೆ ಹೋಲ್ಡ್ ಅದು ಚಾಯ್ಸ್ ಎಂಟ್ರಿ ಬಂದಾಗ ಮುಂದೆ ಹೇಳೋಣಂತೆ. ಈಗ ಸದ್ಯಕ್ಕೆ ಸರ್ ಓಕೆ ಕಾಲೇಜ್ ಬಗ್ಗೆನೇ ಕೇಳ್ತಿದಾರ. ಅಣ್ಣ ಸಿಮ್ಸ್ ಚಾಮರಾಜನಗರ ಕಾಲೇಜ್ ಹೆಂಗಿದೆ? ನಾನು ಕಾಲೇಜ್ ಬಗ್ಗೆ ಅಷ್ಟೊಂದು ಮಾತಾಡಲ್ಲ ಸರ್. ನನ್ನ ಪ್ರಾಕ್ಟಿಕಲ್ ರ್ಯಾಂಕ್ 1300 ಅಗ್ರಿ ಫಾರೆಸ್ಟ್ರಿ ಸಿಗುತ್ತಾ? ನೋಡ್ರಿ, ಪ್ರಾಕ್ಟಿಕಲ್ ರ್ಯಾಂಕ್ ಇಲ್ಲಿ ನಮ್ಮ ಜಾಸ್ತಿ ಅಷ್ಟೊಂದು ಕನ್ಸಿಡರ್ ಆಗಲ್ಲ, ನೆನ್ಬಿಡ್ಕೋಬೇಕು. ನಿಮ್ಮ ಥಿಯರಿ ರ್ಯಾಂಕ್ ಆಲ್ಮೋಸ್ಟ್ ನಿಮ್ಗೆ 90%, 95% ಅದೇ ನಿಮ್ಗೆ ಕನ್ಸಿಡರ್ ಆಗೋದು. ನಿಮ್ಗೆ ಪ್ರಾಕ್ಟಿಕಲ್ ರ್ಯಾಂಕ್ ಯಾಕಂದರೆ ಪ್ರಾಕ್ಟಿಕಲ್ 1300 ಅಂತೀರ, ಪ್ರಾಕ್ಟಿಕಲ್ ಬರೆಯೋದು ಒಂದು 5-10 ಸಾವಿರ ಜನ ಬರೆದಿರ್ತಾರೆ ಮೆಂಬ, ಅಥವಾ 15,000 ಜನ ಬರೆದಿರ್ತಾರೆ. ಅಷ್ಟರಲ್ಲಿ 1300 ಅಂದರೆ ಈಸಿ ಅಂದರೆ ನಿಮ್ಮ ರ್ಯಾಂಕ್ ಪ್ರಾಕ್ಟಿಕಲ್ ರ್ಯಾಂಕ್ ಒಂದು 50-30 ಆದರೂ ಇರಬೇಕಪ್ಪ, 100 ಒಳಗೆ ಇರಬೇಕು. ಓಕೆ, ಅಂದರೆ ನೀವು ಪ್ರಾಕ್ಟಿಕಲ್ ರ್ಯಾಂಕ್ ಯಾಕೆ ಹೇಳ್ತೀರ ಅಂತಂದರೆ ರ್ಯಾಂಕ್ ಅದು ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ನೀವು 2.5 ಲಕ್ಷ 3 ಲಕ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಆ ಥಿಯರಿ ರ್ಯಾಂಕ್ ಹೇಳ್ರಿ ನಿಮಗೆ ಸ್ವಲ್ಪ ಏನಾದರೂ ಹೇಳ್ಬೋದು. ಅಣ್ಣ ಕಾಲೇಜ್ ಅಲರ್ಟ್ ಆಗಿದೆ ಬಟ್ ನನಗೆ ಬೇರೆ ಕಾಲೇಜ್ ಬೇಕಿತ್ತು, ಹೀಗೆ ಏನು ಮಾಡಬೇಕು ಅಣ್ಣ ಪ್ಲೀಸ್? ಈಗ ನೀ ಕಾಲೇಜ್ ಬೇಡ ಅಂತಂದರೆ ಜ್ವರ ಕೊಟ್ಟು ಡಿಲೀಟ್ ಮಾಡ್ಕೊ, ನಿನಗೆ ಬೇಕಾಗಿರೋ ಮಾತ್ರ ಆಪ್ಷನ್ ಎಂಟ್ರಿ ಇಟ್ಕೋ. ಓಕೆ, ನೀನು ಅಡ್ಮಿಷನ್ ನಾನು ಹೇಳ್ತೀನಿ ಪದೇ ನೀನು ಅಡ್ಮಿಷನ್ ನಿಂಗೆ ಬೇಕಾಗಿರೋ ಕಾಲೇಜೇ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ನಿಂಗೆ ಬೇಕಾಗಿರೋಂಥ ಕಾಲೇಜಸ್ ಮಾತ್ರ ಇಟ್ಕೋ. ಓಕೆ, ನನಗೆ ಬೇರೆ ಯಾವುದಾದ್ರು ಕಾಲೇಜ್ ಸಿಕ್ಕರೆ ನಾನು ಅಡ್ಮಿಷನ್ ಮಾಡಿಸಲ್ಲ ಬರ್ತಾರೆ ಅಂತಂದ್ರೆ ಅವನ್ನೆಲ್ಲ ಏನಕ್ಕೆ ಇಟ್ಕೊತೀಯ? ಹೌದಲ್ವಾ? ನಿಂಗೆ ಅದೇ ಆಬ್ಸೆಂಟ್ ಮಾಡೋಗ ಈ ರೀತಿ ನಿಮ್ಮ ಮೈಂಡ್ ಸೆಟ್ ಇತ್ತಂದರೆ ನಿಮಗೆ ಬೇಡದಿರೋ ಕಾಲೇಜಸ್ ಅಲ್ಲಿ ಏನಕ್ಕೆ ಇಟ್ಕೊತೀರಾ? ಓಕೆ, ನನಗೆ ಎಲ್ಲಾದರೂ ಒಂದು ಕಡೆ ಸೀಟ್ ಸಿಕ್ಕರೆ ಸಾಕಪ್ಪ ಅಂತ ಇರ್ತಾರೆ ನೋಡ್ರಿ, ಅಂಥವ್ರು ಇಟ್ಕೊಳ್ಳಿ. ನಿಮ್ಗೆ ಇದೇ ಕಾಲೇಜ್ ಹೋಗ್ಬೇಕು, ನಾನು ಇಂಥರಲ್ಲೇ ಹೋಗ್ಬೇಕಂತಂದರೆ ಬೇರೆ ಕಾಲೇಜ್ ಏನಕ್ಕೆ ಹಾಕೊಂಡ್ರಿ ಮತ್ತೆ ಹಂಗಂದ್ರೆ ನೀವು ಆಪ್ಷನ್ ಇಟ್ಟರುವಾಗ. ಓಕೆ, ಕೆಲವೊಂದಿಷ್ಟು ನಗುದ್ರು ಬರ್ತದೆ ಕೆಲವೊಂದಿಷ್ಟು ಹುಡುಗೆ. ಸರ್ ಬೇರೆ ಕೋರ್ಸ್ ರಿಸಲ್ಟ್ ಯಾವಾಗ? ಇಟ್ ಮೀನ್ಸ್ ಬೇರೆ ಕೋರ್ಸಸ್ ರಿಸಲ್ಟ್ ಅನ್ನೋದಂತಂದರೆ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಇದೆ, ಆ್ಯಂಡ್ AHS, BPT, BPO ಇದಾವೆ. ಇವನ್ನೆಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ AHS, BPT, BPO ಅದವ್ರಿಗೆ ಏನಪ್ಪ ಅಂತಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ KCT ನಡೆಸ್ತಿಲ್ಲ. ಸರ್ ನಂದು ವೆರಿಫೈಡ್ ಕ್ಯಾಟಗರಿ 3B ಅಂತ ತೋರಿಸ್ತಾ ಇದೆ, ಬಟ್ ನನ್ನ ಹತ್ರ ಕನ್ನಡ ಮೀಡಿಯಂ ಆ್ಯಂಡ್ ರೂರಲ್ ಕೋಟ ಇದೆ. ಸೊ ವೆರಿಫೈಡ್ ಕ್ಯಾಟಗರಿ 3V ಆರ್ 3BK ಅಂತ ಯಾಕೆ ತೋರಿಸ್ತಾ ಇಲ್ಲ? ವೆರಿಫೈಡ್ ಕ್ಯಾಟಗರಿನೇ ಬೇರೆ, ನಿಮ್ಗೆ ಅಲಾಟೆಡ್ ಆಗಿರುವಂಥ ಕ್ಯಾಟಗರಿ ಬೇರೆ. ಅಂದರೆ ನೀವು ರಿಯಲ್ ಕ್ಯಾಸ್ಟ್ ಅಂತಂದರೆ ನೀವು ಕ್ಯಾಟಗರಿ ಯಾವುದಂತ ತೋರಿಸೋದು 3B. ಎಲ್ಲರಿಗೂ ಹಂಗೆ SC ST ಅಥವಾ 2A 2 ಈ 3B ಈ ರೀತಿ ತೋರಿಸಿರುತ್ತೆ. ಓಕೆ, ಅದು ನಿಮ್ಮ ಒಂದು ಕ್ಯಾಟಗರಿ. ಬಟ್ ಅಲಾಟೆಡ್ ಆಗುವಾಗ ಎಲ್ಲಕ್ಕೂ ಇರ್ತೀರ ನೀವು. ನಿಮ್ಮ ಫಸ್ಟಿಗೆ ಅವರು ಅಲಾಟೆಡ್ ಆಗುವ ಸೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದೇ 3 ಪೇಜ್. ಓಕೆ, ಮೊದಲು SNK ಕೋಟ ನೋಡೋದು, ಆಮೇಲೆ ನಿಮಗೆ ಮೆರಿಟ್ ನೋಡೋದು, ಆಮೇಲೆ ನಿಮ್ಗೆ ಕೆಲವೊಂದಿಷ್ಟು ಕೋಟ ಬರೀತಾರೆ ಅದು. ಇಟ್ ಮೀನ್ಸ್ ಫಸ್ಟ್ SNK ಕೋಟ ಇನ್ ಕೇಸ್ ಇಂಜಿನಿಯರಿಂಗ್ ಇರುತ್ತೆ ಅಂದರೆ ನೋಡ್ಕೊಂತ. ಓಕೆ, ಅದಾದ ತಕ್ಷಣ ಏನಪ್ಪ ಅಂತಂದರೆ ನೀವು ಕೆಲವೊಂದಿಷ್ಟು ಸ್ಪೆಷಲ್ ಕೋಟ ಇರ್ತೀರ,
ಓಕೆ, ಅದನ್ನು ಆಮೇಲೆ ನೋಡೋದು, ಫಸ್ಟಿಗೆ ನಿಮಗೆ ಜನರಲ್ ಮೆರಿಟ ನೋಡೋದು. ಸೊ ಹಂಗಾಗ್ಬಿಟ್ಟು ಕೆಲವೊಂದಿಷ್ಟೆಲ್ಲನೂ ಕೂಡ ಕನ್ಸಿಡರ್ ಇರ್ತಾವೆ. ಮೂರು ಪೇಜಸ್ ಇರ್ತಾವೆ, ಪ್ರತಿಯೊಂದು ಪೇಜ್ ಒಳಗೂ ಮತ್ತು 3 ಡಿವೈಡ್ ಹಾಕೊಂತ ಹೋಗುತ್ತವೆ. ಸೊ ಅಲಾಟ್ಮೆಂಟ್ ಮಾಡೋದು ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಅಂದ್ರೆ ಡಿಫಿಕಲ್ಟಿ ಇದೆ, ಅದು ಕಂಪ್ಯೂಟರ್ ಬೇಸ್ಡ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಇಲ್ಲಿ ಏನಕ್ಕೆ ಬಂದಿಲ್ಲ, ಏನಕ್ಕೆ ಬಂದೈತೆ ಅಂತ ಹೇಳ್ಕೊಂತ ಕುಂದ್ರಕ್ಕೆ ನೀವಾಗಿ ಅದು ಒಂದು ಕೇದವರೇ ಮಾಡಿಲ್ಲ, ಕಂಪ್ಯೂಟರ್ ಮಾಡಿದೆ. ನಿಮಗೆ ವೆರಿಫೈಡ್ ಕ್ಯಾಟಗರಿ 3B ಇದೆ, ಅದು ಕರೆಕ್ಟಾಗಿದೆ. ನಿಮಗೆ ಏಕೆ 3B ಆರ್ ಅಲಾಟ್ ಆಗಿಲ್ಲ ಅಂತಂದರೆ ಇಟ್ ಮೀನ್ಸ್ ನಿಮಗೆ GMದಲ್ಲಿ ಅಲಾಟ್ ಆಗಿರ್ಬೇಕು ಅನ್ಕೊಂಡಿರ್ತೀನಿ. ಯಾಕಂದರೆ ನಿಮ್ಮ ರ್ಯಾಂಕ್ ಮೇಲೆ ಅವ್ರು ಫಸ್ಟಿಗೆ ನೋಡಿ ಕೊಟ್ಬಿಟ್ಟಿರ್ತಾರೆ. ಯಾಕಂದರೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಅಲಾಟೆಡ್ 3B ಆರ್ 3BK ಅಲಾಟೆಡ್ ಯಾಕಾಗಿಲ್ಲ ಅಂತಂದರೆ ಆ ಒಂದು 3B ಆರ್ 3BK ಇಷ್ಟೇ ಸೀಟ್ ಅಂತ ಇರ್ತಾವೆ ಒಂದೊಂದು ಕಾಲೇಜಲ್ಲಿ. ಇಟ್ ಮೀನ್ಸ್ 3, 2 ಅಷ್ಟೇ ಇರ್ತಾವೆ. ನಿಮಗಿದ್ಲು ರ್ಯಾಂಕ್ ಚೆನ್ನಾಗಿರೋ ಅಥವಾ ನಿಮಗಿದ್ಲು ರ್ಯಾಂಕ್ ಚೆನ್ನಾಗಿದ್ದು 3B ಆರ್ 3BK ಅಂತಂದರೆ ಅವ್ರಿಗೆ ಆ ಸೀಟ್ ಸಿಕ್ಕಿರ್ತದೆ, ನಿಂಗೆ ಈ ಕೋಟಾದಲ್ಲಿ ಬೇರೆ ಕೋಟಾದಲ್ಲಿ ಬಂದು ಸೀಟ್ ಸಿಕ್ಕಿರ್ತದಪ್ಪ. ಓಕೆ ಸರ್, ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದೆ, ಆದರೆ ನಾನು ಸ್ವಲ್ಪ ಕಾಲೇಜಸ್ನ ಡಿಲೇಟ್ ಆ್ಯಡ್ ಮಾಡಬೇಕು. ಸೊ ಈಗ 20th ಕಾಲೇಜ್ ಡಿಲೇಟ್ ಮಾಡೋಕ್ಕೆ 20th ಆಪ್ಷನ್ಸ್ಗೆ 0 ಅಂತ ಕೊಟ್ಟು ಅಪ್ಡೇಟ್ ಮಾಡಿದರೆ 21th ಇಂದ ಇರೋ ಆಪ್ಷನ್ಸಿಂದ ಮುಂಚೆ ಯಾವ ಪ್ರಿಯಾರಿಟಿ ವೈಸ್ ಇದೆಯೋ ಅದು ಓಕೆ ಅದೇ ಥರ ಇರ್ತಾ ಅಥವಾ ಪ್ರಿಯಾರಿಟಿ ಆರ್ಡರ್ ಏನಾದರೂ ಚೇಂಜ್ ಆಗುತ್ತಾ ನೋಡಿರಿ. 20ನೇದು 0 ಆಗಿರ್ತದೆ. ಓಕೆ, 21ನೇದು 22ನೇದು ಎಲ್ಲನೂ ಕೂಡ ಸೇಮ್ ಇರುತ್ತೆ. ಅವಾಗ ನೀವು ಏನು ಮಾಡಬೇಕಪ್ಪ, 20ನೇ ಪ್ಲೇಸ್ಗೆ ಯಾವುದಾದ್ರೂ ನಿಮ್ಗೆ ಬೇರೆ ಕಾಲೇಜ್ ಬೇಕಿತ್ತಂದರೆ 20ನೇ ಕಾಲೇಜ್ ಇಡ್ಬೋದು. ಅಥವಾ 21ನೇದು ಇದ್ದಿದ್ದು 21 ಇದ್ದಿದ್ದು 20 ಮಾಡ್ಕೊಂಡು ಅಪ್ಡೇಟ್ ಕೊಡು, 22 ಇದ್ದಿದ್ದು 21 ಕೊಟ್ಟು ಅಪ್ಡೇಟ್ ಮಾಡು, 23 ಇದ್ದಿದ್ದು 22 ಕೊಡು. ಅಂತಂದರೆ ಒಂದು ಡಿಲೇಟ್ ಆಗಿರುತ್ತೆ, ಆ ಪ್ಲೇಸ್ಗೆ ಎಲ್ಲನೂ ಕೂಡ ಒಳ್ಳೆ ರೀಅರೇಂಜ್ ಮಾಡ್ಕೋಬೇಕು ಅಷ್ಟೇ. ಅದನ್ನೇ ಓಕೆ, 20ನೇ ಕಾಲೇಜ್ ಬೇಡ ಅಂತಂದ್ರೆ 0 ಕೊಟ್ಟು ಅಪ್ಡೇಟ್ ಕೊಟ್ಬಿಡು. 20ನೇ ಪ್ಲೇಸ್ಗೆ ಯಾವುದೂ ಇರಲ್ಲ. ಸೊ ಹಂಗಾಗ್ಬಿಟ್ಟು 20 ಕೆಳಗೆ ಏನಪ್ಪ ಅಂತಂದರೆ 21, 22 ಅಂತ ಇರ್ತಾವೆ ನೋಡ್ರಿ, ಅವಕ್ಕೆಲ್ಲನೂ ಕೂಡ ಒಂದು ನಂಬರ್ ಚೇಂಜ್ ಮಾಡ್ಕೊಂತ ಹೋಗು. ಅಂದರೆ 21 ಇದ್ದಿದ್ದು 20 ಮಾಡು, 22 ಇದ್ದಿದ್ದು 21, 23 ಇದ್ದಿದ್ದು 22, 24 ಇದ್ದಿದ್ದು 23 ಈ ರೀತಿ ಕೊಟ್ಟು ಅಲ್ಲಿ ಅಪ್ಡೇಟ್ ಕೊಡು, ಅದು ಅಪ್ಡೇಟ್ ಆಗಿರ್ತದೆ. ಸರಿನಾ? ಇಷ್ಟೇ ನೋಡ್ರಿ, ರೀಅರೇಂಜ್ ಮಾಡೋದು ಸಿಂಪಲ್ ಇಷ್ಟೇ. SGCA ಇಂಜಿನಿಯರಿಂಗ್ ಕಾಲೇಜ್ ಬಿಡ್ರಪ್ಪ, ಔಟು ಕ್ಯಾನ್ಸಲ್ ಅಲಾಟೆಡ್ ಸೀಟ್. ನೀವು ಅವಾಗ ಕ್ಯಾನ್ಸಲ್ ಮಾಡ್ಕೋಬೇಕು. ಇಟ್ ಮೀನ್ಸ್ ಇದು ರಿಯಲ್ ಅಲಾಟ್ಮೆಂಟಲ್ಲಿ ಕೂಡ ಇದೇ ರೀತಿ ಆಗಿತ್ತಂದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಪ್ಪ ಅಂದರೆ ಚಾಯ್ಸ್ 3 ಕೂಡ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಚಾಯ್ಸ್ 3 ಕೊಟ್ಟೆ ಅಂದರೆ ಆ ಕಾಲೇಜ್ ನೆಕ್ಸ್ಟ್ ರೌಂಡಲ್ಲಿ ಅಲಾಟೇ ಆಗೋದಿಲ್ಲ. ಚಾಯ್ಸ್ 3 ಇರೋದೇ ಹಂಗೆ, ಸಿಕ್ಕಿರೋ ಕಾಲೇಜ್ ನಂಗೆ ಇಷ್ಟನೇ ಇಲ್ಲ ಅಂತ ಅನ್ನೋಕ್ಕೆ ಚಾಯ್ಸ್ 3 ಕೊಟ್ಟಿದ್ದಾರೆ. ಅದು ಚಾಯ್ಸ್ 3 ಕೊಟ್ಟು ಬೇರೆ ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಪುಷ್ ಆಗ್ಬೋದು. ಇಫ್ ವಿ ಗೆಟ್ ಡಿಸೈರ್ಡ್ ಕಾಲೇಜ್ ಇನ್ ಮಾಕ್ ಅಲಾಟ್ಮೆಂಟ್, ಹೌ ಕ್ಯಾನ್ ವಿ ಗೆಟ್ ಇನ್ ಫಸ್ಟ್ ರೌಂಡ್ ಸರ್? ಏನು ಕೂಡ ಚೇಂಜ್ ಮಾಡಬೇಡ, ನಿಂಗೆ ಡಿಸೈರ್ಡ್ ಕಾಲೇಜ್ ಇದೆ ಅಂದರೆ ಪ್ರಿಯಾರಿಟಿ 1 ಕೊಡ್ಕೊಂಬಿಡು ಅಷ್ಟೇ. ಪದೇ ಭಾಳಷ್ಟು ಕ್ವಶನ್ಸ್ ಇದೇ ಬರ್ತದೆ. ಇಲ್ಲಿ ಇಷ್ಟೊಂದು ಕ್ವಶನ್ಸ್ ನೋಡ್ತಿದ್ವು ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಇದೇ ಕ್ವಶನ್ಸ್ ಇದಾವೆ ಅನ್ಕೊತೀನಿ. ಪುರ ನನ್ನ ಮಗಳ ರ್ಯಾಂಕ್ 1,45,000 ಇದೆ. ಆದರೆ ಮೊದಲನೇ ಸುತ್ತಿನಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಸೀಟು ಹಂಚಿಕೆ ಆಗಿದೆ. ಈ ಕಾಲೇಜು ಹೇಗಿದೆ ನನಗೂ ಕೂಡ ಗೊತ್ತಿಲ್ಲ. ಓಕೆ, ಇದ್ರ ಬಗ್ಗೆ ಮಾಹಿತಿ ನೋಡಿರಿ. ನಾನು ನಿಮಗೆ ಪದೇ ಹೇಳಿದೆ, ನಾನು ಕಾಲೇಜ್ ಬಗ್ಗೆ ಮಾತಾಡೋಕ್ಕೂ ಆಗೋದಿಲ್ಲ. ನಾನು ನಿಮ್ಮ ಕಾಲೇಜ್ ಯಾವ ರೀತಿ ಇದೆ ಅಂತಂದರೆ ಹೋಗಿ ಓಕೆ, ಅದ್ರದ್ದು ಓನ್ ವೆಬ್ಸೈಟ್ ಇದ್ದೇ ಇರ್ತವೆ. ಆಲ್ಮೋಸ್ಟ್ ಈಗ ದೊಡ್ಡ ಕಾಲೇಜ್ ಅಂತಂದ ತಕ್ಷಣ ಅದ್ರದ್ದು ಓನ್ ಆಗಿ ವೆಬ್ಸೈಟ್ ಇದ್ದೇ ಇರ್ತವೆ. ಆ ವೆಬ್ಸೈಟಲ್ಲಿ ನಿಮ್ಗೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ತೋರಿಸ್ತಾರೆ. ಒಂದು ಸ್ವಲ್ಪ ಸ್ಟಡಿ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಸರ್. ಹೋಗ್ಬಿಟ್ಟು ಎಷ್ಟೆಷ್ಟು ಇದಕ್ಕೆಲ್ಲ ಅಂತಂದರೆ ಎಷ್ಟು ಕಂಪ್ನಿಗಳು ಅಟ್ಯಾಚ್ ಆಗಿದಾವೆ, ಎಷ್ಟು ನಿಮ್ಗೆ ಇದಕ್ಕೆ ಪ್ಲೇಸ್ಮೆಂಟ್ ಆಗಿದೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ರಿವ್ಯೂ ಕೊಟ್ಟಿರ್ತಾರೆ. ಓಕೆ, ರೇಟಿಂಗ್ ಕೂಡ ಕೊಟ್ಟಿರ್ತಾರೆ. ಅದನ್ನೆಲ್ಲನೂ ಕೂಡ ನೋಡಿಕೊಂಡು ನಿಮಗೆ ಫೈನಲ್ ಆಗಿ ಅಂದರೆ ಫೈನಲ್ ಅಲಾಟ್ಮೆಂಟಲ್ಲೂ ಕೂಡ ಅದೇ ಸಿಕ್ಕಾಗ ಹೋಗ್ಬೇಕಾ ಬೇಡ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ. ಸರ್ 32 ಆಪ್ಷನ್ಸ್ ಎಂಟ್ರಿ ಮಾಡಿದೆ, ಬಟ್ ಕಟ್ ಆಫ್ ನೋಡಿದೆ, ಬಟ್ ಸೀಟ್ ಅಲಾಟ್ ಆಗಿಲ್ಲ. ಕಟ್ ಆಫ್ ನೋಡಿ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಈ ರೀತಿ ಆಗಿಲ್ಲ ಅಂತಂದರೆ ಒಂದು ಅರ್ಥ ಮಾಡ್ಕೋಬೇಕು, ಈ ಸರ್ತಿ ಬಹಳಷ್ಟು ನಿಮಗೆ ಅಡ್ಡಾದಿಡ್ಡಿ ಆಗಿಬಿಟ್ಟು. ಇಟ್ ಮೀನ್ಸ್ ನೀಟ್ ಅವರು ಕೂಡ ಬಂದಿದ್ದಾರೆ, ಬೇರೆ ಕೋರ್ಸಸ್ ಕೂಡ ಬಂದಿದ್ದಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಪೆಚ್ ಆಗಿರೋದಕ್ಕೆ ನಿಮ್ಗೆ ಏನಾಗಿದೆ ಅಂತಂದರೆ ಈ ರೀತಿ ಆಗಿರ್ತದೆ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ನಾರ್ಮಲ್ ಯಾವ ರೀತಿ ಕಟ್ ಆಫ್ ಇತ್ತು ಅಲ್ಲಿಗೆ ಬಂದು ನಿಂದಿರುತ್ತೆ. ಸದ್ಯಕ್ಕಂತೂ ನಿಮಗೆ ಹುಡುಗರ ಏನು ಹೇಳ್ತೀನಿ ಅಂತಂದರೆ ಕಟ್ ಆಫ್ ನೋಡ್ಕೊಳ್ಳೋದು ಆಯ್ತಂದರೆ ಒಂದು 5,000 10,000 ರ್ಯಾಂಕ್ ದೂರನೇ ಮಾಡ್ಕೊಂಡು ನೋಡ್ರಿ. ಇಟ್ ಮೀನ್ಸ್ 20,000ಕ್ಕೆ ಸೀಟ್ ಸಿಕ್ಕಿದೆ ಅಂತಾರೆ, ಅದು 25,000ಕ್ಕೆ ಕಟ್ ಆಫ್ ನಿಂತಿದೆ ಅನ್ಕೊಂಡೇ ಮಾಡಿ. ಸರಿ, ಮೋಸ್ಟ್ ಆಫ್ ದ ಕ್ವಶನ್ಸ್ ಬರೀ ಎಲ್ಲನೂ ಕೂಡ ಇದೇ ಇರ್ತವೆ. ಎಲ್ಲರೂ ಕೂಡ ಓದ್ಕೊಂತ ಪದೇ ಅದೇ ಓದ್ಕೋತಾರೆ, ನಿಮ್ಗೆ ಕೂಡ ಬೋರ್ ಆಗುತ್ತೆ. ಸದ್ಯಕ್ಕೆ ಇದಿಷ್ಟು ಸಾಕು ಮಾಡ್ತೀನಿ ಅಂತೀನಿ, ಯಾಕಂದರೆ ಭಾಳಷ್ಟು ಕ್ವಶನ್ಸ್ ಇವೇ ಆಗ್ತಿದಾವೆ. ಹೋಪ್ ಈ ವಿಡಿಯೋ ಸ್ವಲ್ಪ ಒಂದಷ್ಟು ಹುಡುಗರಿಗೆ ಡೌಟ್ ಕ್ಲಿಯರ್ ಮಾಡಿದೆ ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ನಿಮ್ಮ ಏನಾದರೂ ಕಾಮೆಂಟ್ ಇದ್ದರೆ ಹಾಕಿರಿ, ಅಲ್ಲಿ ಆನ್ಸರ್ ಮಾಡಿ ರಿಪ್ಲೈ ಮಾಡಿಬಿಡ್ತೀನಿ. ಯಾಕಂದರೆ ಇಷ್ಟೊಂದು ಕಾಮೆಂಟ್ ಅರ್ಧ ಗಂಟೆ ಕುಂತು ಮಾತಾಡೋಕ್ಕೆ ಹುಡುಗರು ಕೇಳೋಕ್ಕೂ ಕೂಡ ಪೇಷನ್ಸ್ ಇರಲ್ಲ. ಸೊ ಹಂಗಾಗ್ಬಿಟ್ಟು ಇದೇ ರೀತಿ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ ನಮ್ಮ ಚಾನಲಲ್ಲಿ. ಸೊ ಹಂಗಾಗ್ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೊಂದು ಒಂದು ಅರ್ಧ ಗಂಟೆ ಕುಂತು ಇಟ್ ಮೀನ್ಸ್ ಅರ್ಧ ಗಂಟೆ ಆಗಿದೆ ಅನ್ಕೊಂಡಿರ್ತೀನಿ. ಹಬ್ಬ ಬಂದರೆ ಒಂದು ಹೋಗುವಾಗ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಇದು ಭಾಳಷ್ಟು ಮೋಟಿವೇಟ್ ಆಗುತ್ತೆ ನಮಗೆ ಫರ್ದರ್ ಏನಾದರೂ ಒಂದು ಅಪ್ಡೇಟ್ ಕೊಡೋಕ್ಕೆ. ಸರಿ, ಏನಾದರೂ ಒಂದು ಅಪ್ಡೇಟ್ ಕೊಡ್ತೀನಿ. ಕೇಕ್ ಕೊಡೋಡೆ ಬಂದರೆ ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.